ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಆಗಸ್ಟ್ 6, 2025 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಫ್ಲ್ಯಾಶ್ ಫ್ಲಡ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಜಿಯೋಗ್ರಫಿ ಸೆಕ್ಷನ್ ಅಡಿನಲ್ಲಿ ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಡಿನಲ್ಲಿ ಬಹುಮುಖ್ಯವಾಗಿ ಕನೆಕ್ಟ್ ಮಾಡ್ತಕ್ಕಂಥ ಆರ್ಟಿಕಲ್ ಅಂತ ಹೇಳ್ಬೋದು. ಸೊ ಫ್ಲ್ಯಾಶ್ ಫ್ಲಡ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಫ್ಲ್ಯಾಶ್ ಫ್ಲಡ್ಡು ಹಾಗೂ ಅದಕ್ಕೆ ರಿಲೇಟೆಡ್ ಇರುವಂಥ ಕೆಲವೊಂದಿಷ್ಟು ಟರ್ಮ್ಸ್ ಹೇಗಿದಾಗುತ್ತೆ, ಇದರಿಂದ ಆಗುವಂಥ ಒಂದು ಇಂಪ್ಯಾಕ್ಟನ್ನು ನಾವು ಹರಿಸುವಂಥದ್ದು ಯಾಕಾಗುತ್ತೆ ಅನ್ನೋದು GS ಪೇಪರ್ 1 ಹಾಗೂ GS ಪೇಪರ್ 3 ನಡಿನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ನಮಗೆ ಸಹಕಾರಿಯಾಗುತ್ತೆ. ಇದರೊಂದಿಗೆ ವೆಲ್ಫೇರ್ನ ಕಂಟೆಕ್ಸ್ನ ಆಧಾರದ ಮೇಲೆ ವೆಲ್ಫೇರ್ ಸ್ಟೇಟ್ ಅಂತ ನಾವು ಹೇಳ್ತೀವಿ. ಇದರೊಂದಿಗೆ ಪೊಲಿಟಿಕಲ್ ಅಕೌಂಟಬಿಲಿಟಿ ಅಥವಾ ಸೋಷಿಯಲ್ ಸೆಕ್ಟರ್ಗೆ ಸಂಬಂಧಿಸಿದಂತೆ ನಮ್ಮ ಒಂದು ಆಡಳಿತಾತ್ಮಕ ಕಾರ್ಯಗಳು ಯಾವ ರೀತಿಯಾಗಿ ನಡೆಯುತ್ತೆ, GS ಪೇಪರ್ 2 ನಡಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡುವಂಥದ್ದು. ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ ನಡಿನಲ್ಲಿ ಈ ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಸೊ ಇದು ಎಡಿಟೋರಿಯಲ್ ಸೆಕ್ಷನ್ ಅಂತ ತೆಗೆದುಕೊಂಡಿರುವಂಥದ್ದು. IRಗೆ ಸಂಬಂಧಪಟ್ಟಂತೆ GS ಪೇಪರ್ 2 ನಡಿನಲ್ಲಿ ಎರಡು ರೀತಿಯಾದಂಥ ಆರ್ಟಿಕಲನ್ನು ನಾವು ಕಾಣ್ತಾ ಇದ್ದೀವಿ. ಇಂಡಿಯಾ ಹಾಗೂ US ರಿಲೇಷನ್ಗೆ ಸಂಬಂಧಪಟ್ಟಂತೆ ನಾವು ತೆಗೆದುಕೊಂಡಾಗ ಬುಲ್ಲಿಂಗ್ ಆ್ಯಕ್ಟ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಟ್ರೇಡ್ ವಾರ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಷನನ್ನು ತೆಗೆದುಕೊಳ್ಳುವಂಥದ್ದು. ಇಂಡಿಯಾ ಹಾಗೂ ಫಿಲಿಪೀನ್ಸ್ಗೆ ಸಂಬಂಧಿಸಿದ ಒಂದು ರಿಲೇಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಫಿಲಿಪೀನ್ಸ್ಗೆ ಸಂಬಂಧಿಸಿದಂತನೂ ಸಹ ಆರ್ಟಿಕಲನ್ನು ಗಮನಿಸುವಂಥದ್ದು. ಫಿಲಿಪೀನ್ ಹಾಗೂ ಇಂಡಿಯಾ ರಿಲೇಷನ್ ಯಾವ ರೀತಿಯಾಗಿದೆ, ಸೊ ಮ್ಯಾಪಿಂಗ್ನ ಆಧಾರದ ಮೇಲೆ ನಾವು ಕೆಲವೊಂದಿಷ್ಟು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಕವರ್ ಮಾಡೋದು IR ನಡಿನಲ್ಲಿ ಹೆಲ್ಪ್ ಆಗುತ್ತೆ. ಇನ್ನೊಂದು IR ನಡಿನಲ್ಲಿ ನಾವು ಗ್ಲೋಬಲ್ ಜಿಯೋ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂಥ ಕಂಟೆಕ್ಸ್ಟನ್ನು ಕಾಣ್ತೀವಿ, ಗ್ಲೋಬಲ್ ಜಿಯೋ ಪೊಲಿಟಿಕ್ಸ್. ಸೊ ಇದು ಆರ್ಟಿಕಲ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. IR ಸೆಕ್ಷನಲ್ಲಿ ಬೇಕಾಗುವಂಥ ಸಾಕಷ್ಟು ಡೈಮೆನ್ಷನನ್ನು ಇದು ಕವರ್ ಮಾಡ್ತಾ ಇದೆ. ಭಾರತದ ಒಂದು ಕಂಡೀಷನ್ ಯಾವ ರೀತಿಯಾಗಿದೆ, ಇವಾಗ ಗ್ಲೋಬಲ್ ಲೆವೆಲಲ್ಲಿ ಸ್ಟ್ರಾಟಜಿಕ್ ಕಂಟೆಕ್ಸ್ಟ್ ಭಾಳ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಗಮನ ಹರಿಸ್ಬೋದು. ಇದರೊಂದಿಗೆ ಆ್ಯಕ್ಚುಲಿ ಇನ್ನೊಂದು ಆರ್ಟಿಕಲ್ ಅಂತಂದರೆ, ಈಗ ಆಯುಷ್ ಮಿನಿಸ್ಟ್ರಿ ಹಾಗೂ ಫಸಾಯ್ ಎರಡು ಸೇರಿಬಿಟ್ಟು ಒಂದು ಫುಡ್ ಆಸ್ಪೆಕ್ಟ್ಗೆ ಇನಿಷಿಯೇಟಿವನ್ನು ಮಾಡ್ತಾ ಇದೆ. ಸೊ ಆ ಒಂದು ಆರ್ಟಿಕಲನ್ನು ಸಹ ಇವತ್ತು ಡಿಸ್ಕಸ್ ಮಾಡಲಿದ್ದೇವೆ. GS ಪೇಪರ್ 3 ಹಾಗೂ 2 ನಡಿನಲ್ಲಿ ಸಹಕಾರಿ ಆಗ್ತಕ್ಕಂಥ ಆರ್ಟಿಕಲ್ ಅನ್ಬೋದು. ಸೊ ಮೊದಲ ಹಂತದಲ್ಲಿ ತೆಗೆದುಕೊಂಡಿರುವಂಥ ಆರ್ಟಿಕಲನ್ನು ನಾವು ನೋಡೋದಾದರೆ, ಇವಾಗ ಫ್ಲ್ಯಾಶ್ ಫ್ಲಡ್ ಅಂತ ಕಾಣ್ತೀವಿ. ಸೊ ಫ್ಲ್ಯಾಶ್ ಫ್ಲಡ್ಗಳು ಯಾವ ಆಗ್ತಾ ಇದೆ, ನೀವು ಇಲ್ಲಿ ಕಾಣ್ಬೋದು. ಈ ಒಂದು ಇಮೇಜನ್ನು ನೋಡಿದರೆ ಗೊತ್ತಾಗುತ್ತೆ ಎಲ್ಲಿ ಆಗ್ತಾ ಇದೆ. ಉತ್ತರಾಖಂಡದಲ್ಲಿ ಆಗ್ತಾ ಇರುವಂಥ ಈ ಒಂದು ಫ್ಲ್ಯಾಶ್ ಫ್ಲಡ್ಡನ್ನು ನಾವು ಕಾಣ್ತೀವಿ. ಸೊ ಕೀಗಂಗಾ ರಿವರ್ ಏನಿಲ್ಲ, ಆ ಒಂದು ರಿವರ್ನ ಮುಖಾಂತರ ಈ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಜನರಲಿ ಇವಾಗ ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂದರೆ, ಸಾಕಷ್ಟು ಡೆತ್ಗಳಾಗಿದ್ದಾವೆ, ಅಲ್ಲಿ ಬೇಕಾಗುವಂಥ ಒಂದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಏನೇನು ಮೆಡಿಕಲ್ ಸಪೋರ್ಟ್ ಬೇಕಾಗುತ್ತೆ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ನಾವು ಆರ್ಟಿಕಲಲ್ಲಿ ಕಾಣ್ತಾ ಇದ್ದೀವಿ. ಪ್ರಥಮ ಹಂತದಲ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ, ಇವಾಗ ಫ್ಲ್ಯಾಶ್ ಫ್ಲಡ್ ಅಂತ ಗಮನ ಹರಿಸ್ತೀವಲ್ವಾ. ಸೊ ಫ್ಲ್ಯಾಶ್ ಫ್ಲಡ್ ಯಾವ ರೀತಿಯಾಗುತ್ತೆ, ಇದರಲ್ಲಿ ಬೇರೆ ಬೇರೆ ಟರ್ಮ್ಸ್ಗಳಿದ್ದಾವೆ. ಫ್ಲ್ಯಾಶ್ ಫ್ಲಡ್ಡು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಕ್ಲೌಡ್ ಬರ್ಸ್ಟ್ ಯಾಕಾಗುತ್ತೆ, ಫ್ಲ್ಯಾಶ್ ಫ್ಲಡ್ ಯಾಕಾಗುತ್ತೆ, ಹಾಗೂ ಲ್ಯಾಂಡ್ ಸ್ಲೈಡ್ಸು. ಸೊ ಇದರ ಒಂದು ಡಿಫ್ರೆನ್ಸನ್ನು ನೀವು ತಿಳಿದುಕೊಳ್ಬೇಕಾಗತ್ತೆ. ಸೊ ಕ್ಲೌಡ್ ಬರ್ಸ್ಟ್ ಅಂತ ನಾರ್ಮಲಿ ಆದಾಗ ಕ್ಲೌಡ್ ಬರ್ಸ್ಟ್ ಆಗೋಕ್ಕೆ ಫ್ಯಾಕ್ಟರ್ಸ್ಗಳು ಡಿಫ್ರೆಂಟ್ ಇರುತ್ತೆ. ಕ್ಲೌಡ್ ಬರ್ಸ್ಟ್ ಆಗಿರುತ್ತಲ್ಲ, ಇವಾಗ ಮಿನಿಮಮ್ 1 ಅವರ್, ಲೆಸ್ ದೆನ್ 1 ಅವರ್ಗಿಂತ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಅಂದರೆ 10 ಸೆಂಟಿಮೀಟ್ರಷ್ಟು ರೈನ್ಫಾಲ್ ಆಗುವಂಥ ಒಂದು ಕಂಡೀಷನನ್ನು ಕಾಣ್ತೀವಿ. ಸೊ ಕ್ಲೌಡ್ ಬರ್ಸ್ನ ಒಂದು ಕನ್ಸಿಡ್ರೇಷನಲ್ಲಿ ಇಲ್ಲಿ ರೈನ್ ಸ್ಟಾರ್ಮ್ ಫುಲ್ ಫಾಸ್ಟಾಗಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಸೊ ಇದಕ್ಕೆ ಮೇಜರ್ ಫ್ಯಾಕ್ಟರ್ಸ್ಗಳು ಏನಿರುತ್ತೆ ಅಂತಂದರೆ, ಜನರಲಿ ಏನಂತಂದರೆ ಇದು ಓರೋಗ್ರಾಫಿಕ್ ಫಾರ್ಮೇಷನಿಂದ ಆಗ್ತಾ ಇರುತ್ತೆ ರೈನ್. ಅಂದರೆ ಓರೋಗ್ರಾಫಿಕ್ ಅಂದರೆ ಮೌಂಟೇನ್, ಅದು ಪರ್ವತಗಳು ಏನು ಸ್ಟಾಪ್ ಮಾಡುತ್ತಲ್ಲ ರೈನ್, ಅದರ ಆಧಾರದ ಮೇಲೆ ಆಗುವಂಥದ್ದು, ಅದರಿಂದ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಮಾನ್ಸೂನ್ನ ಒಂದು ಕಂಡೀಷನಿಂದಾಗಿ ತೆಗೆದುಕೊಳ್ಬೋದು. ಸೊ ಓರೋಗ್ರಾಫಿಕ್ ಹಾಗೂ ಮಾನ್ಸೂನ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ನ ಮುಖಾಂತರ ಇವಾಗ ಕ್ಲೌಡ್ ಬರ್ಸ್ಟ್ ಆಗ್ತಾ ಇದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದರೊಂದಿಗೆ ಇವಾಗ ಫ್ಲ್ಯಾಶ್ ಫ್ಲಡ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಇವಾಗ ಫ್ಲ್ಯಾಶ್ ಫ್ಲಡ್ಡಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ರೈನ್ಫಾಲ್ ಅಥವಾ ಟೊರೆನ್ಷಿಯಲ್ ರೈನ್ಫಾಲ್ ಏನಾಗುತ್ತೆ ಅಂದರೆ, ಇದು ಕಡಿಮೆ ಸಮಯದಲ್ಲಿ ಹೆಚ್ಚು ರೈನ್ಫಾಲ್ ಆಗುತ್ತೆ. ಸೊ ಬಟ್ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಏನಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಅರ್ಬನೈಸೇಷನ್ ಕಂಡೀಷನ್ ಅಂತ ತೆಗೆದುಕೊಳ್ಬೋದು. ಅಂದರೆ ಇವು ಬೇಸಿಕ್ ಫ್ಯಾಕ್ಟರ್ಸ್ಗಳು, ಅರ್ಬನೈಸೇಷನ್ ಕಂಡೀಷನ್ ಆಗಿರ್ಬೋದು, ಅಥವಾ ಸ್ನೋ ಮೆಲ್ಟಿಂಗ್ ಆಗ್ತಿರುತ್ತಲ್ಲ, ಸ್ನೋ ಮೆಲ್ಟಿಂಗ್ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಫ್ಲ್ಯಾಶ್ ಫ್ಲಡ್ ಆಗುತ್ತೆ. ಸೊ ಇದು ಸಹ ಒಂದು ಟೊರೆನ್ಷಿಯಲ್ ರೈನ್ಫಾಲ್
ಅಥವಾ ಕಡಿಮೆ ಸಮಯದಲ್ಲಿ ಹೆಚ್ಚು ಮಳೆ ಬರೋದಕ್ಕೆ ನಾವು ಟೊರೆನ್ಷಿಯಲ್ ರೈನ್ಫಾಲ್ ಅಂತ ಹೇಳ್ತೀವಿ. ಸೊ ಅದರ ಆಧಾರದ ಮೇಲೆ ಫ್ಲಾಶ್ ಫ್ಲಡ್ ಆಗೋದನ್ನು ಕಾಣ್ತೀವಿ. ಸೊ ಈ ಫ್ಲಾಶ್ ಫ್ಲಡ್ ಆದಾಗ ರೇನ್ ಫಾಸ್ಟಾಗಿ ಆಗುತ್ತಲ್ವಾ, ಸೊ ಇದಕ್ಕೆ ಮೇಜರ್ ಫ್ಯಾಕ್ಟರ್ಸು ಸ್ನೋ ಮೆಲ್ಟಿಂಗ್ ಈ ಥರ ಅಂದರೆ ಲೋಕಲೈಸ್ಡ್ ಕಂಡೀಷನಲ್ಲಿ ಇರುತ್ತೆ ಇದು. ಸೊ ಇದು ಲೋಕಲೈಸ್ಡ್ ಫಿನಾಮಿನನ್ ಅಂತ ಹೇಳ್ಬೋದು. ಓಕೆ, ಲೋಕಲೈಸ್ಡ್ ಇರುತ್ತೆ. ಸೊ ಲೇಕ್ ಕಂಪ್ಲೀಟಾಗಿ ಫಿಲ್ಲಪ್ ಆಗುತ್ತೆ. ಅದರ ಒಂದು ಸಾಯಿಲಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಏನಿರುತ್ತಲ್ಲ, ವಾಟರ್ನ ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಏನಿರುತ್ತಲ್ಲ, ಅದು ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದನ್ನು ಕಾಣ್ಬೋದು. ಸೊ ಇದು ಫ್ಲಾಶ್ ಫ್ಲಡ್ ನಡಿನಲ್ಲಿ ಆಗ್ತಾ ಇರುವಂಥ ಒಂದು ಫಿನಾಮಿನ. ಅರ್ಬನೈಸೇಷನ್ ಆದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಬಿಲ್ಡಿಂಗ್ಸ್ಗಳು ಕಟ್ಟೋದು ಜಾಸ್ತಿ ಆಗುತ್ತೆ. ಸೊ ಸಾಯಿಲು ಅಥವಾ ಈ ಒಂದು ಪ್ಲಾಂಟ್ ಸ್ಟ್ರಕ್ಚರ್ಸ್ಗಳು ಇರಲ್ಲ, ಹೀಗಾಗಿ ನೀರು ಅಬ್ಸಾರ್ಪ್ಷನ್ ಆಗುವಂಥ ಕೆಪಾಸಿಟಿ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಓವರ್ಫ್ಲೋ ಆಗೋದನ್ನು ನಾವು ಕಾಣ್ತಾ ಇದ್ವಿ, ಫ್ಲಾಶ್ ಫ್ಲಡ್ ಆಗುವಂಥದ್ದನ್ನು ಕಾಣ್ತಾ ಇದ್ವಿ. ಇನ್ನು ಲ್ಯಾಂಡ್ ಸ್ಲೈಡ್ ಅನ್ನುವಂಥ ಫಿನಾಮಿನನ್ನು ಸಹ ನಾವು ಕಾಣ್ತೀವಿ. ಲ್ಯಾಂಡ್ ಸ್ಲೈಡಲ್ಲಿ ಏನಾಗುತ್ತೆ ಅಂದರೆ, ಸೊ ಮೌಂಟೇನಿಂದ ಜನರಲಿ ರಾಕ್ ಪಾರ್ಟಿಕಲ್ಸ್ ಇರುತ್ತೆ, ಡೆಬ್ರೀಸ್ ಇರುತ್ತೆ. ಸೊ ಇವೆಲ್ಲವೂ ಸಹ ಏನಾಗುತ್ತೆ, ಫಾಲ್ ಡೌನ್ ಆಗುತ್ತೆ. ಇದಕ್ಕೆ ಮೇಜರ್ಲಿ ಒಂದು ಗ್ರಾವಿಟಿ ಇನ್ಫ್ಲುಯೆನ್ಸ್ ಆಗಿರೋದನ್ನು ಕಾಣ್ತೀವಿ. ಗ್ರಾವಿಟಿ ಇನ್ಫ್ಲುಯೆನ್ಸ್ ಆಗಿರುವಂಥ ಒಂದು ಕಂಡೀಷನ್ನ ಕಾಣ್ತೀವಿ, ಗ್ರಾವಿಟಿಯ ಆಧಾರದ ಮೇಲೆ. ಸೊ ಇಲ್ಲಿ ಹೆಚ್ಚು ಒತ್ತಡ ಕ್ರಿಯೇಟ್ ಆಗಿರುವಂಥ ಸಂದರ್ಭದಲ್ಲಿ ಫಾಲ್ ಆಗೋದನ್ನು ಕಾಣ್ತೀವಿ. ಇವು ಎಲ್ಲ ಡಿಸಾಸ್ಟರ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಾರ್ತ್ ಹಿಮಾಲಯನ್ ರೀಜನ್ ಅಡಿಯಲ್ಲಿ ಹೆಚ್ಚು ಇವು ಕಂಡು ಬರುತ್ತೆ. ಸೊ ಅಲ್ಲಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಗಮನ ಹರಿಸ್ಬೋದು. ಇದು ಬೇಸಿಕಲಿ ಸೊ ಹೇಗೆ ಫ್ಲಾಶ್ ಫ್ಲಡ್ ಹಾಗೂ ಕ್ಲೌಡ್ ಬರ್ಸ್ಟ್ನ ಒಂದು ಡಿಫ್ರೆನ್ಸ್ ಏನಿರುತ್ತೆ ಅಂತ ನೀವು ತಿಳಿದುಕೊಳ್ಬೋದು. ಸೊ ಇದರಿಂದ ತುಂಬ ಡಿವಾಸ್ಟೇಷನ್ ಆಗುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಡಿನಲ್ಲಿ ಸಾಕಷ್ಟು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಥವಾ ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ನಾವು ಐಡೆಂಟಿಫಿಕೇಷನನ್ನು ಮಾಡ್ತೀವಿ. ಸೊ ಅಲ್ಲಿ ಏನಾದರೂ ಮಿಟಿಗೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಈಗ ಅರ್ಬನೈಸೇಷನ್ ರಿಲೇಟೆಡ್ ಇರುವಂಥ ಇಶ್ಯೂಸ್ಗಳು ಏನಿರುತ್ತೆ ಸೊ ಅದನ್ನು ಅಡ್ರೆಸ್ ಮಾಡಲಿಕ್ಕೆ. ಸೊ ಒಂದು ಜನಸಾಂದ್ರತೆ ಜಾಸ್ತಿ ಆಗಿರುವಂಥ ಕಂಡೀಷನ್ ಆಗಿರ್ಬೋದು, ನ್ಯಾಚುರಲ್ ವೆಜಿಟೇಷನನ್ನು ನಾವು ಹೆಚ್ಚು ಪ್ರಮೋಟ್ ಮಾಡದೇ ಇರುವಂಥ ಕಂಡೀಷನ್ಸ್ಗಳಾಗಿರ್ಬೋದು. ಹಿಮಾಲಯನ್ ರೀಜನ್ಸಲ್ಲಿ ನಾವು ಎಷ್ಟೊಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು ಮಾಡ್ತಾ ಇದ್ದೀವಿ. ಇವಾಗ ಒಂದು ವೇನ ಕ್ರಿಯೇಟ್ ಮಾಡಬೇಕು ಅನ್ನೋಂಥವೆಲ್ಲನೂ ಸಹ ಅಲ್ಲಿ ಏನು ನ್ಯಾಚುರಲ್ ಎಕೋಸಿಸ್ಟಮ್ ಇರುತ್ತಲ್ಲ ಅದನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋಂಥದ್ದನ್ನು ಕಾಣ್ಬೋದು. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಕ್ಲೈಮೆಟಿಕ್ ಫ್ಯಾಕ್ಟರೇ. ಸೊ ಬಿಕಾಸ್ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ, ಟೆಂಪ್ರೇಚರ್ ಹೆಚ್ಚಾಗ್ತಾ ಇದೆ, ಇದರಿಂದಾಗಿ ಕ್ಲೌಡ್ ಬರ್ಸ್ಟ್ ಆಗ್ಬೋದು ಅಥವಾ ಫ್ಲಾಶ್ ಫ್ಲಡ್ ಆಗ್ಬೋದು, ಈವನ್ ಲ್ಯಾಂಡ್ ಸ್ಲೈಡು ಸಹ ಇನ್ಫ್ಲುಯೆನ್ಸ್ ಆಗುವಂಥದ್ದನ್ನು ಕಾಣ್ತಾ ಇದ್ದೀವಿ. ಈ ಒಂದು ಲ್ಯಾಂಡ್ ಸ್ಲೈಡ್ಸ್ಗಳು ಏನಾಗ್ತಾ ಇರ್ತಾರಲ್ಲ ಅದು ಸಹ ಮಳೆಯಿಂದ ಏನಾದರೂ ಇನ್ಕ್ಲೂಡ್ ಆಗಿರುತ್ತಲ್ಲ, ತುಂಬ ಹೆವಿ ರೈನ್ಫಾಲ್ ಬರ್ತಿರುತ್ತೆ, ಪ್ಯಾರಲಲಿ ಲ್ಯಾಂಡ್ ಸ್ಲೈಡ್ನೂ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಅವಲಾಂಚಿ ಅಂತಕ್ಕಂಥ ಒಂದು ಟರ್ಮನ್ನು ಕರಿತೀವಿ. ಸೊ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಸ್ವಲ್ಪ ಗೊತ್ತಿರಲಿ, ಲ್ಯಾಂಡ್ ಸ್ಲೈಡ್ಸ್ ಯಾವ ರೀತಿಯಾಗಿ ಆಗುತ್ತೆ ಅನ್ನೋಂಥದ್ದನ್ನು ತಿಳಿದುಕೊಳ್ಬೋದು. ಜನರಲಿ ಕ್ಲೌಡ್ ಬರ್ಸ್ಟ್ಗೆ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸಿಂಗ್ ಇರುತ್ತೆ. ಓರೋಗ್ರಾಫಿಕ್ ಅಂತ ಹೇಳಿದ್ನಲ್ಲ, ಮಾನ್ಸೂನ್ ಅಂದರೆ ಇವಾಗ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ನಡಿನಲ್ಲಿ ಹೀಟಿಂಗ್ ಪ್ಯಾಟರ್ನ್ ವೇರಿಯೇಷನ್ ಆಗ್ತಾ ಇರೋದ್ರಿಂದ ಜನರಲಿ ಮಾನ್ಸೂನ್ ರೈನ್ಫಾಲ್ ಆಗುತ್ತೆ. ಸೊ ಆ ಒಂದು ಆಧಾರದ ಮೇಲೂ ಸಹ ನಾವು ಕ್ಲೌಡ್ ಬರ್ಸ್ಟನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹೇಳ್ತಾ ಇರೋದು ಫ್ಲಾಶ್ ಫ್ಲಡ್ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಇದನ್ನು ಅಡ್ರೆಸ್ ಮಾಡಲೇಬೇಕಾಗಿರುವಂಥ ಒಂದು ಇದು ಇಶ್ಯೂನೇ ಇದೆ. ಯಾಕೆಂದರೆ ಅಲ್ಲಿ ತುಂಬ ಇವಾಗ ಟೂರಿಸಮ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನ್ಯಾಚುರಲ್ ಎಕೋಸಿಸ್ಟಮ್ ತುಂಬ ಇದಾಗ್ಬಿಡ್ತದೆ, ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಅದರಿಂದಾಗಿ ಮತ್ತು ಅಗೇನ್ ಇವಾಗ ಲೋಕಲೈಸ್ಡ್ ಕಂಡೀಷನ್ ಇರೋದ್ರಿಂದ ಸಹ ನಾವು ಅಲ್ಲಿ ಇಮಿಡಿಯೇಟಾಗಿ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಇಂಡಿಯಾ ಮತ್ತು ಫಿಲಿಪೀನ್ಸ್ಗೆ ಸಂಬಂಧಿಸಿದಂಥ ಒಂದು ರಿಲೇಷನನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಫಸ್ಟ್ ಪ್ರಪ್ರಥಮವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದಂದರೆ ಈ ಫಿಲಿಪೀನ್ಸ್ ಎಲ್ಲಿ ಕಂಡು ಬರುತ್ತೆ, ನೀವಿಲ್ಲಿ ಮ್ಯಾಪ್ನ ಮುಖಾಂತರ ಅಬ್ಸರ್ವ್ ಮಾಡ್ಬೋದು. ಮೋಸ್ಟ್ಲಿ ನಾನು ಝೂಮ್ ಮಾಡಿದರೆ ನಿಮ್ಗೆ ಕಾಣುತ್ತೆ ಅನಿಸುತ್ತೆ. ನೀವು ಇಲ್ಲಿ ನೋಡಿದರೆ ಫಿಲಿಪೀನ್ಸ್ ಇಲ್ಲಿ ಬರುತ್ತೆ. ಸೊ ಏಷ್ಯಾದ ಒಂದು ಸೌತ್ ಈಸ್ಟ್ ರೀಜನ್ ಅಡಿನಲ್ಲಿ ಇದೆ ಅಂತ ಗಮನ ಹರಿಸ್ಬೋದು. ಸೌತ್ ಈಸ್ಟ್ ಲೊಕೇಶನ್ ಅಡಿನಲ್ಲಿ ಫಿಲಿಪೀನ್ಸ್ ಇದೆ ಅಂತ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಈ ಒಂದು ಫಿಲಿಪೀನ್ಸನ್ನು ನೋಡಿದಾಗ ಈಸ್ಟ್ ಸೈಡಲ್ಲಿ ನೋಡಿದಾಗ ಪೆಸಿಫಿಕ್ ಓಷನ್ ಕಂಡು ಬರುತ್ತೆ. ಸೊ ಈ ಒಂದು ಫಿಲಿಪೀನ್ಸ್ ನೋಡಿದಾಗ ಪೆಸಿಫಿಕ್ ಓಷನ್ ಹಾಗೂ ಸೌತ್ ಚೈನಾ ಸಿ ವೆಸ್ಟ್ ನಡಿನಲ್ಲಿ ಇರೋದನ್ನು ಕಾಣ್ತಾ ಇದ್ವಿ. ಇಂಡೋನೇಷ್ಯಾದ ನಾರ್ತ್ ರೀಜನಲ್ಲಿ ಇರೋದನ್ನು ಕಾಣ್ತಾ ಇದ್ವಿ. ಸೊ ಸೌತ್ ಈಸ್ಟ್ ನಡಿನಲ್ಲಿ ಕಂಡು ಬರುತ್ತಿರೋದನ್ನು ಕಾಣ್ಬೋದು. ಸೊ ಈ ಒಂದು ಫಿಲಿಪೀನ್ಸ್ಗೆ ಸಂಬಂಧಪಟ್ಟಂತೆ ಏನು ಎರಡೂ ಕಂಟ್ರಿಗಳ ಮಧ್ಯೆ ಸ್ಟ್ರಾಟಜಿಕ್ ಟೈಸ್ ಎನ್ಹಾನ್ಸ್ ಆಗ್ತಾ ಇದೆ ಅಂತ ಪರ್ಟಿಕ್ಯುಲರ್ಲಿ ಇಲ್ಲಿ ಗಮನ ಹರಿಸೋದಾದರೆ ನಾವು ಒಂದು ಡಿಫೆನ್ಸ್ ಕೋಆಪರೇಷನ್ಗೆ ಎಂಫೋಸಿಸ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಫಿಲಿಪೀನ್ಸ್ ನಡಿನಲ್ಲಿ ನಾವು ಬೇಸಿಕಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ, ಇವಾಗ ಯಾವುದೇ ಒಂದು ನೇಷನ್ ಅಂತ ಬಂದಾಗ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಬೇರೆ ಬೇರೆ ರೀತಿಯಾದಂಥ ಟೈಸ್ ಅನ್ನೋ ಮುಖಾಂತರ ಅರ್ಥ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ನ ಕೋಆಪರೇಷನನ್ನು ಕಾಣ್ತಾ ಇದ್ವಿ. ಈ ಒಂದು ಡಿಫೆನ್ಸ್ ಕೋಆಪರೇಷನ್ ಎರಡೂ ಕಂಟ್ರಿಗಳ ಮಧ್ಯೆ ನಾವು ನೋಡಿದಾಗ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಂಡಿಯಾದ ಕೆಲವೊಂದಿಷ್ಟು ನೇವಲ್ ಶಿಪ್ಗಳು ಅಲ್ಲಿ ಮಾಡ್ತಾ ಇರುವಂಥ ಒಂದು ಫಾರ್ ದ ಫಸ್ಟ್ ಟೈಮ್ ಅವರು ಒಂದು ನೇವಲ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾರತದ ಒಂದು ಪಾರ್ಟಿಸಿಪೇಷನನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಡಿಫೆನ್ಸ್ ಕೋಆಪರೇಷನ್ ಅಥವಾ ಮಿಲಿಟರಿ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ನೇವಲ್ ಶಿಪ್ನ ಪಾರ್ಟಿಸಿಪೇಷನನ್ನು ಕಾಣ್ತಾ ಇದ್ದೀವಿ. ಸೊ ಇದರೊಂದಿಗೆ ನಾವು ಟ್ರೇಡ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಿದಾಗ
ಸಿ ಡಿಫೆನ್ಸ್ ಆಸ್ಪೆಕ್ಟ್ ಅಂತ ಗಮನ ಹರಿಸಿದ್ವಿ. ಸೊ ಫಸ್ಟ್ ಡಿಫೆನ್ಸ್ ಕೋಆಪರೇಷನನ್ನು ಕಾಣ್ಬೋದು. ಸೊ ಇದಾದ ಮೇಲೆ ನಾವು ಇಕನಾಮಿಕ್ ಕೋಆಪರೇಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಟ್ರೇಡ್ ರಿಲೇಷನ್ಸ್ ಯಾವ ರೀತಿಯಾಗಿದೆ, ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಆಗ್ತಾ ಇದ್ದೀವಿ ಅಂತ. ಸೊ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು ಅಂತ ನೀವು ಅರ್ಥ ಮಾಡಬೇಕು. ಇಲ್ಲಿ ಲಿಮಿಟೇಷನ್ಸ್ ಇರುತ್ತೆ, ಕೆಲವೊಂದಿಷ್ಟು ಗೂಡ್ಸ್ಗಳ ಮೇಲೆ ಮಾತ್ರ ನಾವು ಟ್ಯಾಕ್ಸ್ನ ರಿಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದೀವಿ, ಅಂದರೆ ಟ್ಯಾಕ್ಸ್ ಎಕ್ಸಮ್ಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ನಿಮಗೆಲ್ಲ ಇದು ಗೊತ್ತಿರೋ ಪ್ರಕಾರ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ನಾವು ಇದು ಆಲ್ರೆಡಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಸೊ UK ಯೊಂದಿಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಮುಂದಾಗ್ತಾ ಇದ್ದೀವಿ ಅಂತ ನೀವು ಗಮನ ಹರಿಸ್ಬೋದು. ಸೊ ಕಳೆದ ದಿನಗಳಿಂದ ಇದು ನ್ಯೂಸಲ್ಲಿದೆ ಅಲ್ವಾ. ಸೊ ಇವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೂ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟಿಗೂ ಮೇಜರ್ ಡಿಫ್ರೆನ್ಸ್ ಏನಿದೆ ಅಂತಂದರೆ, ಫ್ರೀ ಟ್ರೇಡ್ ಅಗ್ರಿಮೆಂಟು ತುಂಬ ಬ್ರಾಡರ್ ಆಸ್ಪೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ಟ್ಯಾರಿಫ್ ಎಕ್ಸಮ್ಷನ್ಸ್ ಇರುತ್ತೆ, ಹಾಗೂ ಕೋಟಾ ಎಕ್ಸಮ್ಷನ್ಸ್ ಇರುತ್ತೆ. ಸೊ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೂ ಸಹ ರಿಲೀಫನ್ನು ಕೊಡ್ತಾ ಇದ್ದೀವಿ. ಅಂದರೆ ನಾವು ಬ್ರಾಡರ್ ಆಸ್ಪೆಕ್ಟ್ಸ್ ನಡಿನಲ್ಲಿ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು, ಅಥವಾ ಟ್ರೇಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಈ ಒಂದು ಕೋಆಪರೇಷನ್ ನಡಿನಲ್ಲಿ ನಾವೇನು ಮಾಡ್ತೀವಿ, ಇದು ಪ್ರಿಫರೆನ್ಷಿಯಲ್ ಅಂತಂದರೆ ಇದರ ಒಂದು ಭಾಗ, ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಒಂದು ಚಿಕ್ಕ ಭಾಗ ಅಂತ ಹೇಳ್ಬೋದು. ಇಲ್ಲಿ ಕೆಲವು ಅಂದರೆ ನಿಯಮಿತವಾಗಿರ್ತಕ್ಕಂಥ ಗೂಡ್ಸ್ಗಳ ಮೇಲೆ, ಸರಕು ಅಥವಾ ಸೇವೆಗಳ ಮೇಲೆ ನಾವು ಎಕ್ಸಮ್ಷನ್ಸನ್ನು ಕೊಡ್ತಾ ಇದ್ದೀವಿ, ರಿಲೀಫನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ಗೆ ಮುಂದಾಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇಟ್ ಇಸ್ ಟಾಕಿಂಗ್ ಅಬೌಟ್ ಎಕನಾಮಿಕ್ ಆಸ್ಪೆಕ್ಟ್. ಸೊ ಇದಾದಮೇಲೆ ನಾವು ಡಿಸ್ಕಸ್ ಮಾಡಬೇಕಾಗಿರುವಂಥದ್ದಂದರೆ, ಇವಾಗ ಸೆಕ್ಯೂರಿಟಿ ಆಧಾರದ ಮೇಲೆ ಕನ್ಸರ್ನನ್ನು ತೋರಿಸೋದಾದರೆ, ಸೆಕ್ಯೂರಿಟಿ ಕನ್ಸರ್ನ್ ಫಾರ್ ಎಕ್ಸಾಂಪಲ್ ಇವಾಗ ಇದರ ಲೊಕೇಶನ್ ನೋಡಿದ್ವಿ. ಓಕೆ, ವೆಸ್ಟಲ್ಲಿ ಸೌತ್ ಚೈನಾ ಇದೆ ಅಂತ ನೋಡಿದ್ವಲ್ಲ. ಸೊ ಇಲ್ಲಿ ಚೈನಾದ ಒಂದು ಇನ್ಫ್ಲುಯೆನ್ಸ್ ಏನಿದೆಯಲ್ಲ ತುಂಬ ಜಾಸ್ತಿ ಇದೆ. ಈ ಒಂದು ವಾಟರ್ ಬಾಡೀಸ್ ಲೊಕೇಶನ್ ನೋಡಿದಾಗ ಚೈನಾ ಸೌತ್ ಚೈನಾ ಸೀ ನಡುವೆ ತನ್ನ ಒಂದು ಹೆಜಿಮೋನಿಯನ್ನು ಸಾಧಿಸಲಿಕ್ಕೆ ಮುಂದಾಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಚೈನಾದ ಹೆಜಿಮೋನಿ ಜಾಸ್ತಿ ಇರುವಂತಹ ಒಂದು ಆಧಾರದ ಮೇಲೆ ಏನಾಗುತ್ತೆ ಅಂದರೆ, ಆ ಚೈನಾದ ಇನ್ಫ್ಲುಯೆನ್ಸನ್ನು ಇದು ತಡೆಗಟ್ಟಬೇಕು, ಸೆಕ್ಯೂರಿಟಿ ಆಧಾರದ ಮೇಲೆ ಚೈನಾದ ಇನ್ಫ್ಲುಯೆನ್ಸನ್ನು ತಡೆಗಟ್ಟಬೇಕು ಅಂದಾಗ ಸೊ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಒಂದು ಟೈಯನ್ನು ಮಾಡಲಿಕ್ಕೆ ಅಥವಾ ಒಂದು ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ಸನ್ನು ಎನ್ಶೋರ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸೊ ಈ ಒಂದು ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಚೈನಾದ ಮೇಲೆ ಅವರು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಚೈನಾ ವೆನ್ ಇಟ್ ಕಮ್ಸ್ ಟು ದ ಟ್ರೇಡ್ ಪಾರ್ಟ್ ಅಲ್ಲ, ಮ್ಯಾಕ್ಸಿಮಮ್ ಕಂಟ್ರಿ ಜೊತೆಗೆ ಟ್ರೇಡ್ ರಿಲೇಷನ್ಸನ್ನು ಹೊಂದ್ತಾ ಇದೆ ಅಂತ ನಾವು ಗಮನಿಸ್ಬೋದು. ಸೊ ಅದು ಅವರ ಒಂದು ಡೆಟ್ ಟ್ರ್ಯಾಪ್ ಏನಿದೆಯಲ್ಲ ಅದನ್ನು ಸಹ ಅವರು ಟ್ಯಾಕ್ಟಿಕ್ಕಾಗಿ ಯೂಸ್ ಮಾಡ್ತಾರೆ ಒಂದು ಕಂಟ್ರಿಗಳೊಂದಿಗೆ ರಿಲೇಷನ್ಸನ್ನು ಹೊಂದಲಿಕ್ಕೆ ಅಂತ. ಸೊ ಈ ಹಂತದಲ್ಲಿ ಅಲ್ಲಿ ಆಗ್ತಾ ಇರುವಂಥ ಒಂದು ಇನ್ಫ್ಲುಯೆನ್ಸನ್ನು ತಡೆಗಟ್ಟಬೇಕು ಅಂತಂದರೆ ಬೇರೆ ದೇಶದೊಂದಿಗೆ ಸರಿಯಾಗಿ ಟ್ರೇಡ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಕಲ್ಚರಲ್ ಕೋಆಪರೇಷನ್ ಅನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇದರೊಂದಿಗೆ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದರೊಂದಿಗೆ ಎರಡೂ ದೇಶಗಳ ಮಧ್ಯೆ ಮೂವ್ಮೆಂಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏರ್ ಫ್ಲೈಟ್ಸ್ಗಳನ್ನು ಫ್ರೀಯಾಗಿ ಬಿಡಬೇಕು ಅನ್ನುವಂಥ ಆಸ್ಪೆಕ್ಟ್ ನಡಿನಲ್ಲಿ ಅವರು ಒಂದು ಟಾಕನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಸೊ ಈವನ್ ಭಾರತ ಇವಾಗ ಕೆಲವೊಂದಿಷ್ಟು ಆ್ಯಂಟಿ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ. ಸೊ ಅವರ ಒಂದು ಈ ಒಂದು ಸಿಂಧೂರ್, ಆಪರೇಷನ್ ಸಿಂಧೂರ್ ಈ ರೀತಿಯಂಥ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡಾಗ ಭಾರತದ ಒಂದು ಆ್ಯಂಟಿ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ಮಾಡ್ತಾ ಇರುವಂಥ ಫೈಟನ್ನು ಕಾಣಬಹುದು. ಸೊ ಈ ನಿಟ್ಟಿನಲ್ಲಿ ಫಿಲಿಪೈನ್ಸು ಸಹ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಹೇಗೆ ನಾವು ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಕೋಆಪರೇಷನ್, ಯಾವುದೇ ಒಂದು ನೇಷನ್ ಜೊತೆ ನಾವು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಸೊ ಈ ರೀತಿಯಾದಂಥ ಡೈಮೆನ್ಷನ್ಸನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಆಮೇಲೆ ಕಲ್ಚರಲ್ ಆಸ್ಪೆಕ್ಟ್ಸನ್ನು ನಾವು ತೆಗೆದುಕೊಂಡಾಗ ಎರಡು ಕಂಟ್ರಿಗಳು ಹೇಗೆ ಕಲ್ಚರಲ್ ಟೈಯನ್ನು ಹೊಂದಿದೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಬುದ್ಧಿಸಮ್ ಆಗಿರ್ಬೋದು, ಅಂದರೆ ಇವೆಲ್ಲ ಸಾಫ್ಟ್ ಪಾಲಿಸೀಸ್, ಹೇಗೆ ನಾವು ಕಲ್ಚರಲ್ ಪ್ರಾಕ್ಟೀಸಸನ್ನು ಎರಡೂ ನೇಷನ್ ಡೇಯಲ್ಲಿ ಮಾಡ್ತಾ ಇದ್ದೀವಿ, ಮತ್ತು ಹಿಸ್ಟಾರಿಕಲಿ ನಾವೇನಾದರೂ ಸಿಮಿಲಾರಿಟೀಸನ್ನು ಹೊಂದಿದ್ದೀವ ಅಂತ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಫಿಲಿಪೈನ್ಸ್ ಎಲ್ಲಿ ಕಂಡು ಬರುತ್ತೆ, ಹಾಗೂ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನ್ಯೂಸಲ್ಲಿ ಇರೋದ್ರಿಂದ ಅದರೊಂದಿಗೆ ಆಗ್ತಕ್ಕಂಥ ಒಂದು ಟೈಯನ್ನು ನೋಡಿದಾಗ ಸೊ ಹೇಗೆ ಬೇಸಿಕಲಿ ಫಿಲಿಪೈನ್ಸು ಬೇರೆ ಕಂಟ್ರಿಗಳೊಂದಿಗೆ ಟೈಸನ್ನು ಮಾಡ್ಕೊಳ್ಳಿಕ್ಕಂಥ ಸಂದರ್ಭದಲ್ಲಿ ಚೈನಾದ ಒಂದು ಇನ್ಫ್ಲುಯೆನ್ಸನ್ನು ತಡೆಗಟ್ಟುವ ಒಂದು ಆಸ್ಪೆಕ್ಟ್ ಇದೆ. ಅಂದರೆ ಬಿಕಾಸ್ ಅಲ್ಲಿ ಒಂದು ಥ್ರೆಟ್ ಕ್ರಿಯೇಟ್ ಆಗಿದೆ ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಸೊ ಬೇಸಿಕಲಿ ಈ ಒಂದು ಪೀಸ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ ಅವರ ಒಂದು ನೇಷನಲ್ಲಿ ಕಂಡು ಬರಬೇಕು, ಚೈನಾದ ಇನ್ಫ್ಲುಯೆನ್ಸನ್ನು ತಡೆಗಟ್ಟಬೇಕು ಅಂತ ಕೋಆಪರೇಷನ್, ಅದು ಒಂದು ಫೋಕಸ್. ಅಂದರೆ ಭಾರತಕ್ಕೂ ಸಹ ಅದೊಂದು ಕನ್ಸಿಡ್ರೇಷನ್ ಅಂತ, ಅದು ಎಂಫಸಿಸ್ ಮಾಡಬೇಕಾಗಿರುವಂಥ ಒಂದು ಏರಿಯಾ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ನೋಡಿದ್ರಲ್ಲ, ಇದು ಆಲ್ರೆಡಿ ಓಕೆ. ಇವಾಗ ಆಯುಷ್ ಮಿನಿಸ್ಟ್ರಿ ಇದೆಯಲ್ಲ, ಫಸಾಯ್, ಇದು ನೋಡ್ಬೋದು. ಆಯುಷ್ ಮಿನಿಸ್ಟ್ರಿ ಈ ಫಸಾಯ್ ಇವಾಗ ಆಯುರ್ವೇದ್ ಆಹಾರ್ ಫುಡ್ ಅಂತ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಿಪ್ರೇಷನ್ ಅಡಿನಲ್ಲಿ ಅವರು ಪರ್ಟಿಕ್ಯುಲರ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಅಸೈನನ್ನು ಮಾಡ್ತಾರೆ. ಅಂದರೆ ಇವಾಗ ಫಸಾಯ್ ಅಸೈನ್ ಮಾಡ್ತಾ ಇರೋ ಅಂತಂದರೆ ಪಬ್ಲಿಕ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಡಿಸೀಸಸ್ ಬರಬಾರ್ದು ಅಂತಂದರೆ ಹೆಲ್ದಿ ಫುಡ್ಡನ್ನು ನಾವು ಪ್ರಿಫರ್ ಮಾಡಬೇಕು. ಸೊ ಹೆಲ್ದಿ ಫುಡ್ಡನ್ನು ಪ್ರಿಫರ್ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಸಸ್ಟೈನೇಬಲ್ ಆಗಿರ್ತಕ್ಕಂಥ ಒಂದು ಹೆಲ್ತನ್ನು ಎನ್ಶೋರ್ ಮಾಡುವಂಥ ನಿಟ್ಟಿನಲ್ಲಿ ಸಿ ಇಲ್ಲಿ ಕಾಣ್ಬೋದು, ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆಯಲ್ಲ, ಪ್ರಿವೆಂಟಿವ್ ಹೆಲ್ತನ್ನು ಎನ್ಶೋರ್ ಮಾಡಬೇಕಾಗುತ್ತೆ ಮತ್ತು ಸಸ್ಟೈನೇಬಲ್ ಲಿವಿಂಗನ್ನು ಎನ್ಶೋರ್ ಮಾಡುವಂಥ ನಿಟ್ಟಿನಲ್ಲಿ ಇನಿಷಿಯೇಟಿವ್ನ ತೆಗೆದುಕೊಂಡಿದ್ದಾರೆ ಅಂತ. ಫಸಾಯ್ ನಡಿನಲ್ಲಿ
2022 ಈ ಒಂದು ರೆಗ್ಯುಲೇಷನ್ ಅಡಿಯಲ್ಲಿ ಇವರಿಬ್ಬರು ಕೊಲಾಬರೇಷನ್ ಮುಖಾಂತರ, ಸೊ ಮಿನಿಸ್ಟ್ರಿ ಆಫ್ ಆಯುಷ್ ಹಾಗೂ ಈ ಒಂದು ಆಹಾರದ ಪ್ರಿಫರೆನ್ಸ್ ಏನಿರುತ್ತೆ ಒಂದು ಪ್ರಾಪರ್ ಡಯಟರಿ ಮೇಲೆ ಅವರು ಒಂದು ಫೋಕಸ್ನ ಮಾಡ್ತಾ ಇದ್ದಾರೆ, ಗೈಡ್ಲೈನ್ಸನ್ನು ಕೊಡ್ತಾ ಇದ್ದಾರೆ, ಅಂದರೆ ಒಂದು ಟ್ಯಾಗ್ ಲೈನನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು ಪರ್ಟಿಕ್ಯುಲರ್ಲಿ ಒಂದು ರೆಗ್ಯುಲೇಷನ್ಸನ್ನು ಅಥವಾ ಕಾಯ್ದೆ ನಡಿನಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ನೀವು ಗಮನ ಹರಿಸ್ಬೋದು. ಅಂದರೆ ಏನೇನು ಪ್ರಿಫರೆನ್ಸಸ್ ಮಾಡಿದ್ದಾರೆ ಅಂತ ಇಷ್ಟು ಡೀಟೇಲ್ ಆಗಿ ನಿಮಗೇನೋ ಎಕ್ಸಾಮ್ನಲ್ಲಿ ಕೇಳೋದಿಲ್ಲ. ಸೊ ಯಾವ ಕೆಟಗರಿ ಆಧಾರದ ಮೇಲೆ ಅವರು ಫುಡ್ಡನ್ನು ಅಸೈನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ಸೊ ಈ ಒಂದು ಇನಿಷಿಯೇಟಿವ್ ನಮಗೆ ಮೇನ್ಸಲ್ಲಿ ಸಹಕಾರಿ ಆಗುತ್ತೆ, ಅಥವಾ ಪ್ರಿಲಿಮ್ಸಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನನ್ನು ಕೇಳ್ಬೋದು. ಸೊ ಆಯುರ್ವೇದ ಆಹಾರ, ಆ್ಯಕ್ಚುಲಿ ಆಯುರ್ವೇದ ಆಹಾರ ಅಂತ ಅಂದರೆ ನಮ್ಮ ಟ್ರೆಡಿಷನಲ್ ಆಸ್ಪೆಕ್ಟ್ ನಡಿನಲ್ಲಿ ಇದು ಮೆಡಿಸಿನ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿವಿ ಅದನ್ನು ಸಹ ಹೈಲೈಟ್ ಮಾಡುವಂಥದ್ದನ್ನು ಕಾಣ್ಬೋದು. ಸೊ ಇದು ಆಯುರ್ವೇದ ಆಧಾರಕ್ಕೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ಸನ್ನು ನಾವು ಕಾಣ್ತಾ ಇದ್ದೀವಿ ಅಂತ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಇನ್ನೊಂದು ಬುಲ್ಲಿಂಗ್ ಟ್ಯಾಕ್ಟಿಕ್ಸ್ ಅಂತಂದರೆ ದಿಸ್ ಇಸ್ ಅಬೌಟ್ US ಹೌ ದೇ ಆರ್ ಸ್ಯಾಂಕ್ಷನಿಂಗ್ ಟ್ಯಾರಿಫ್ ಆನ್ ಅಸ್ ಅಂತ. 25% ಟ್ಯಾರಿಫನ್ನು ಹಾಕಿರುವಂತಹ ನಿಟ್ಟಿನಲ್ಲಿ ರೀಸೆಂಟಾಗಿ ಭಾರತ ಕೆಲವೊಂದಿಷ್ಟು ರೀಸನ್ಸನ್ನು ಕೊಟ್ಟಿದ್ವಿ. ನಿನ್ನೆ ತಾನೇ ನಾವು ನೋಡಿರೋ ಪ್ರಕಾರ 3 ರೀತಿಯಾದಂತಹ ರೀಸನ್ಸ್ಗಳನ್ನು ಅವರು ಎಂಫಸಿಸ್ ಮಾಡಿದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಭಾರತ ಪ್ರಾಫಿಟ್ಗೋಸ್ಕರ ನಾವು ಟ್ರೇಡ್ ಮಾಡ್ತಾ ಇಲ್ಲ, ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ಅಡ್ರೆಸ್ ಮಾಡಲಿಕ್ಕೆ, ಎನರ್ಜಿ ಅಫೋರ್ಡೆಬಲ್ ಆಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಮೊದಲು ಇಲ್ಲಿ ಒಂದು ಡೈಮೆನ್ಷನ್ ಕೊಟ್ಟಿದ್ದಾರೆ. ಸೊ ಭಾರತ ಒಂದು ಸವೆರಿನ್ ರಾಷ್ಟ್ರ ಆಗಿದೆ, ರೈಟ್. ಸೊ ನಾವು ಸವೆರಿನಿಟಿ ಮಾಡ್ತಿದ್ದೀವಿ ಅಂತಂದರೆ ನಾವು ಯಾವ ರೀತಿಯಾಗಿ ಟ್ರೇಡ್ ಮಾಡಬೇಕು, ಯಾರೊಂದಿಗೆ ಟ್ರೇಡ್ ಮಾಡಬೇಕು ಅಂತ ಫೋಕಸ್ ಮಾಡೋದು ನಮ್ಮ ಕೈಯಲ್ಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಬೇರೆಯವರು ಇನ್ಫ್ಲುಯೆನ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ ಮೊದಲು US ಗ್ಲೋಬಲ್ ಲೆವೆಲಲ್ಲಿ ಒಂದು ಮಾರ್ಕೆಟ್ ಕರೆಕ್ಟಾಗಿ ಆಗಲಿ, ಆಯಿಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅಂದಾಗ ಏನು ಮಾಡಿತ್ತು ಅಂದರೆ ನಾವು ಅವ್ರ ಜೊತೆ ಟ್ರೇಡ್ ಮಾಡಲಿಕ್ಕೆ ಅಲೋ ಮಾಡಿತ್ತು. ಬಟ್ ನಾವು ದೇ ಆರ್ ಇಂಪೋಸಿಂಗ್ ರೆಸ್ಟ್ರಿಕ್ಷನ್ ಆನ್ ಅಸ್ ಅಂತ. ಯುರೋಪಿಯನ್ ಯೂನಿಯನ್ ಸಹ ಇವತ್ತು ಬೇರೆ ಬೇರೆ ಆ್ಯಂಗಲ್ ನಡಿನಲ್ಲಿ ರಷ್ಯಾದೊಂದಿಗೆ ಟ್ರೇಡ್ ಮಾಡ್ತಾ ಇದೆ. ಸೊ ಭಾರತದ ಮೇಲೆ ಹಾಕ್ತಾ ಇರೋದು ಇದು ಅನ್ಜಸ್ಟಿಫೈಡ್, ಅನ್ರೀಸನಬಲ್ ಅನ್ನುವಂಥದ್ದಾಗಿ ಎಂಫಸಸ್ಸನ್ನು ಮಾಡ್ತಾ ಇದೆ. ಇಲ್ಲಿ ಕಾಣ್ಬೋದು ನೀವು, ಇದೊಂದು ಅನ್ಜಸ್ಟಿಫೈಡ್ ಮತ್ತು ಅನ್ರೀಸನಬಲ್ ಆ್ಯಕ್ಟ್ ಅನ್ನುವಂಥದ್ದಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು 25% ಇಂಟ್ರೆಸ್ಟ್ ರೇಟನ್ನು ಹಾಕ್ತಾ ಇರೋದಾಗಿ 20% ಪ್ರೆಸೆಂಟ್ ರೇಟಲ್ಲಿ ಅವರು ರೆಸ್ಟ್ರಿಕ್ಷನ್ ಹಾಕ್ತಾ ಇರೋದಾಗಿ ಕಾಣುವಂಥದ್ದು. ಸೊ ಇವಾಗ ಪರ್ಟಿಕ್ಯುಲರ್ಲಿ ಡಾಮಿನೇಷನ್ ಅಂದರೆ ನಮ್ಮ ಫಾರಿನ್ ಪಾಲಿಸಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಇದ್ದೀವಿ ಅಂತ, ಎಕನಾಮಿಕ್ ಪಾಲಿಸಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮದೇ ಆದಂಥ ಡಿಸ್ಕ್ರಿಷನರಿ ಇರುತ್ತೆ ಅಂತ ಅವ್ರ ರೆಸ್ಪಾನ್ಸನ್ನು ಕೊಟ್ಟಿದೆ, ರೀಸನಬಲನ್ನು ಕಂಡೀಷನ್ ಹೇಳಿದೆ. ಇದು ಅಗೇನ್ ಜಿಯೋ ಪೊಲಿಟಿಕ್ಸ್ ನಡಿನಲ್ಲಿ. ಸೊ ಇವ್ರ ಆರ್ಟಿಕಲಲ್ಲಿ ಏನು ಎಂಫೋಸಿಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ನಾವು ಗ್ಲೋಬಲ್ ಪವರನ್ನು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ, ಸೊ ಗ್ಲೋಬಲ್ ಪವರ್ ಅಂತ ಬಂದಾಗ ನಾವು ಯಾರ್ಯಾರು ಟಾಪ್ ಮೋಸ್ಟ್ ಪ್ಲೇಯರ್ ಇದ್ದಾರೆ ಅಂತ ಅನ್ಕೋಬೋದು. ಇವಾಗ US ಅಂತ ತೆಗೆದುಕೊಳ್ತೀವಿ ಅಲ್ವಾ, US ಅನ್ನು ನಾವು ಕನ್ಸಿಡರ್ ಮಾಡ್ಬೋದು. US ಆದಮೇಲೆ ಚೈನಾ ಒಂದು ಟ್ರೇಡ್ನ ಮುಖಾಂತರನೂ ಸಹ ಕನ್ಸಿಡರೇಷನನ್ನು ಕಾಣ್ಬೋದು. ಯುರೋಪಿಯನ್ ಯೂನಿಯನ್, ಹೌದಲ್ವಾ. ಸೊ ಈ 3 ಗ್ಲೋಬಲ್ ಪವರ್ಸ್ಗಳಂತಲೇ ಸದ್ಯದ ಮಟ್ಟಿಗೆ ನಾವು ಕನ್ಸಿಡರೇಷನನ್ನು ಮಾಡ್ಬೋದು, ರೈಟ್. ಸೊ ಭಾರತನೂ ಸಹ ಇವತ್ತು ಅಡ್ವಾನ್ಸ್ಡ್ ಆಗ್ತಾ ಇದೆ. ಅದರ ಒಂದು ಗ್ರೋತನ್ನು ನಾವು ಕನ್ಸಿಡರ್ ಮಾಡಿದಾಗ ಸಾಕಷ್ಟು ಸೆಕ್ಟರ್ ನಡಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ತನ್ನ ಒಂದು ಪ್ರೆಸೆನ್ಸನ್ನು ತೋರಿಸ್ತಾ ಇದೆ. ಸೊ ಇವಾಗ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಿ ಸರ್ಪ್ಲಸ್ ಲೆವೆಲಲ್ಲಿ ನಾವು ಫುಡ್ ಪ್ರೊಡಕ್ಷನನ್ನು ಮಾಡ್ತೀವಿ ಅನ್ನೋಂಥದ್ದು ಗಮನ ಹರಿಸ್ಬೋದು. ಬೇರೆ ಬೇರೆ ರಾಷ್ಟ್ರಗಳಿಗೂ ಸಹ ನಾವು ಫುಡ್ಡನ್ನು ಕಳಿಸ್ತೀವಿ. ಅಂದರೆ ನಾವು ಸೆಲ್ಫ್ ರಿಲಯನ್ಸನ್ನು ಸಹ ಹೊಂದ್ತಾ ಇದ್ದೀವಿ. ಮೊದಲಿರುವಂಥ ಒಂದು ಸ್ಥಿತಿಗತಿಗಳನ್ನು ಕಂಪೇರ್ ಮಾಡಿದ್ರೆ ನಾವು ತುಂಬ ಬದಲಾವಣೆ ಆಗ್ತಾ ಇದ್ದೀವಿ ಅಂತ ಕಾಣ್ಬೋದು. ಸೊ ಎಕನಾಮಿಕಲ್ ಲೆವೆಲಲ್ಲಿ ನಾವು ಆಗ್ತಾ ಇದ್ದೀವಿ. ಎಸ್, ಸೋಷಿಯಲ್ ಲೆವೆಲಲ್ಲಿ ಪ್ರೋಗ್ರೆಸ್ ಇಲ್ಲ, ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಬಟ್ when it comes to the economic aspects ಅಂದರೆ ಒಂದು ಒಳ್ಳೆ ಪೊಸಿಷನಲ್ಲಿ ನಾವು ಗ್ಲೋಬಲ್ ಲೆವೆಲಲ್ಲಿ ರಿಪ್ರೆಸೆಂಟೇಷನನ್ನು ಮಾಡ್ತಾ ಇದ್ದೀವಿ, ರೈಟ್. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ US ಮತ್ತು ಚೈನಾ, ಯುರೋಪ್ ಇದೆ. ಇವಾಗ ಪ್ರೆಸೆಂಟ್ ಟ್ಯಾಕ್ಟಿಕ್ಸನ್ನು ನಾವು ಗಮನ ಹರಿಸಿದಾಗ ಇವಾಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಅವರು ನಮಗೆ ಟ್ಯಾರಿಫನ್ನು ಹಾಕ್ತಾ ಇದ್ದಾರೆ, ಡಬಲ್ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಡಬಲ್ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂದರೆ ಇದು ಇಂಡಿಯಾದ ಒಂದು ಎನರ್ಜಿ ಸೆಕ್ಯೂರಿಟಿಗೆ ಕ್ವಶನನ್ನು ಕ್ರಿಯೇಟ್ ಮಾಡಿದೆ ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿನಲ್ಲಿ, ರೈಟ್. ಸೊ ಇಲ್ಲಿ ಏನು ಹೇಳ್ಬೋದು ಅಂತಂದರೆ ಏನೇನು ಒಂದು ಅವ್ರು ತೋರಿಸ್ತಾ ಇರ್ತಕ್ಕಂತಹ ರಿಯಾಕ್ಷನ್ಸ್ಗಳು ಹೆಂಗಿದೆ ಅಂತ. ಸ್ಟ್ರಾಟಜಿಕಲಿ ನಾವು ಯಾವಾಗಲೂ ನ್ಯೂಟ್ರಲ್ ಇರ್ತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಯುಕ್ರೈನ್ ಕ್ರೈಸಿಸ್ ಆಗಿರ್ಬೋದು, ಇಸ್ರೇಲ್ ಕ್ರೈಸಿಸ್ ಆಗಿರ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಭಾರತ ನ್ಯೂಟ್ರಾಲಿಟಿಯನ್ನು ತೋರಿಸ್ತಾ ಇದೆ, ರೈಟ್. ಇದು ಸ್ಟ್ರಾಟಜಿಕಲಿ ವೆರಿ ರೈಟ್ ಅಪ್ರೋಚ್ ಇದೆ. ನಾವು ಯಾವುದೇ ರೀತಿಯಾಗಿ ರೆಸ್ಪಾನ್ಸನ್ನು ತೋರಿಸ್ತಾ ಇಲ್ಲ, ಯಾಕೆಂದರೆ ನಾವು ವಾರನ್ನು ಪ್ರಮೋಟ್ ಮಾಡೋದಿಲ್ಲ. ಓಕೆ, ನಾವು ಪೀಸನ್ನು ಅಥವಾ ಶಾಂತಿಯತೆಯನ್ನು ಕಾಪಾಡ್ಕೊಳ್ತೀವಿ, ಯಾರಿಗೂ ನಾವು ಸಪೋರ್ಟ್ ಮಾಡೋದಿಲ್ಲ, ಯಾರಿಗೂ ನಾವು ಟ್ರಿಗರ್ ಮಾಡೋದಿಲ್ಲ ಅಂತ ಹೇಳ್ಬೋದು, ರೈಟ್.
ಆದರೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಎಲ್ಲ ಗ್ಲೋಬಲ್ ಪವರ್ಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ನಮ್ಮ ಮೇಲೆ ಈ ಒಂದು ಟ್ರೇಡ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ ಅಂದರೆ ಎಕನಾಮಿಕಲಿ ದೇ ಆರ್ ಟ್ರೈಂಗ್ ಟು ಕಂಟ್ರೋಲ್ ಅಸ್, ರೈಟ್? ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ರೀತಿಯಾಗಿ ಸ್ಯಾಂಕ್ಷನ್ ಆಗಿ ಹಾಕಿದೆ ಅಂದರೆ ಎಕನಾಮಿಕಲಿ ನಮಗೆ ಸ್ಪಾಯ್ಲ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು ಅಲ್ವಾ? ಸೊ ಇದೇ ಇವ್ರು ಡೊನಾಲ್ಡ್ ಟ್ರಂಪ್ ಅವರು ಇವಾಗ ನಾವು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ವಿ, ರೈಟ್? ಆಪರೇಷನ್ ಸಿಂಧೂರ್ ಅಂತ ಮಾಡಿರುವಂಥ ಸಂದರ್ಭದಲ್ಲಿ ನಮ್ಗೆ ಯಾರು ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ ಅಂತಲೇ ಹೇಳ್ಕೊಬೋದು. ಎಸ್, ಚಿಕ್ಕ ಪುಟ್ಟ ಕಂಟ್ರೀಸ್ಗಳು ಸಪೋರ್ಟ್ ಮಾಡಿದ್ವು, ಅಂದರೆ ಅವರ ಒಂದು ಭಾರತದ ಒಂದು ಇನಿಷಿಯೇಟಿವ್ಸ್ಗೆ ಸಪೋರ್ಟ್ ಮಾಡಿದ್ರು. ಬಟ್ ಇವಾಗ ಈ ಸಂದರ್ಭದಲ್ಲಿ US ಓಪನ್ ಆಗಿ ಆಪರೇಷನ್ ಸಿಂಧೂರ್ ಸಪೋರ್ಟ್ ಮಾಡ್ತೀವಿ ಅನ್ನೋಂಥದ್ದಾಗಿ ಹೇಳಿಲ್ಲ. ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಆಫ್ಟರ್ ಸಮ್ ಡೇಸ್, ಅಂದರೆ ಆಪರೇಷನ್ ಸಿಂಧೂರ್ ಎಲ್ಲ ಆದಮೇಲೆ ನೆಕ್ಸ್ಟ್ TRFಗೆ ಏನು ಮಾಡಿದ್ರು, ಒಂದು ಟೆರರ್ ಗ್ರೂಪ್ ಅಂತ ಅನೌನ್ಸ್ ಮಾಡಿದ್ರು, ರೈಟ್? ಸೊ ಈ ರೀತಿಯಾಗಿ ತಮ್ಮ ಒಂದು TRF ಅನೌನ್ಸ್ ಮಾಡೋದ್ರ ಮುಖಾಂತರ ತಾವೇನೋ ಸಪೋರ್ಟ್ ಮಾಡಿದ್ದೀವಿ ಅನ್ನೋ ಥರ ಏನೋ ಒಂದು ಆಪರೇಷನ್ ಸಿಂಧೂರ್ ಅವರಿಂದ ಇದಾಯಿತು ಅನ್ನೋದು ಏನೋ ಸಮಥಿಂಗ್ ಈ ಥರ ಅನ್ಕೊಂಡು ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಏನಾಗುತ್ತೆ ಅಂದರೆ ಇವಾಗ ಅದಾದಮೇಲೆ ಆಪರೇಷನ್ ಸಿಂಧೂರ್ ಆದಮೇಲೆ ಸೊ ಅಲ್ಲಿರುವಂಥ ಒಬ್ಬ ಫೀಲ್ಡ್ ಮಿಲಿಟರಿ ಪರ್ಸನ್ಗೆ ಏನು ಡಿನ್ನರ್ಗೋಸ್ಕರ ಲಂಚ್ಗೋಸ್ಕರ ಇನ್ವೈಟ್ ಮಾಡಿರೋದನ್ನು ಕಾಣ್ತಾ ಇದ್ವಿ. ಸೊ ಇದರ ಅರ್ಥ ಏನು? ಅವರು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಈ ಒಂದು ಪಾಕಿಸ್ತಾನಿಗೆ ಸಪೋರ್ಟನ್ನು ಅವರು ಅಲ್ಲಿ ತೋರಿಸ್ತಾ ಇದ್ದಾರೆ. ಇದರೊಂದಿಗೆ ಚೈನಾನು ಸಹ ಏನು ಮಾಡ್ತಾ ಇದೆ, ಪಾಕಿಸ್ತಾನಕ್ಕೆ ಸಪೋರ್ಟನ್ನು ತೋರಿಸ್ತಾ ಇದೆ, ರೈಟ್? ಸೊ ಈ ಒಂದು ಸಂದರ್ಭದ ಅಡಿನಲ್ಲಿ ಟ್ಯಾಕ್ಟಿಕ್ಸ್ ಯಾವ ರೀತಿಯಾಗಿದೆ ಇದೆಲ್ಲ ಬಿಟ್ಟು ಈಗ ನಾವು ಒನ್ ಆಸ್ಪೆಕ್ಟ್ ನಡಿನಲ್ಲಿ ಮಿಲಿಟರಿ ಅಥವಾ ಈ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ಪಾಕಿಸ್ತಾನದೊಂದು ಇರ್ತಕ್ಕಂಥ ಮಿಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಷನ್ ನೋಡಿದ್ವಿ, ಅವರು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಎಕನಾಮಿಕ್ ಆ್ಯಂಗಲ್ ನಡಿನಲ್ಲಿ ಕನ್ಸಿಡರ್ ಮಾಡಿದಾಗ ಆಯಿತು. ಸೊ ಇದರೊಂದಿಗೆ ಏನು ಮಾಡ್ಬೋದು ಅಂತಂದರೆ ಇವಾಗ ಪ್ರಸ್ತುತವಾಗಿ ನಾವು ನೋಡಿದಾಗ ಅಗೇನ್ ಈಗ ನಿಸಾರ್ ಅಂತ ಹೇಳ್ತೀವಿ. ನಿಸಾರ್ ನಿಮ್ಗೆ ಗೊತ್ತು, ನಿಸಾರ್ಗೆ ಸಂಬಂಧಪಟ್ಟಂಥ ಒಂದು ಸೆಟಲೈಟನ್ನು ನಾಸಾ ಹಾಗೂ ಇಸ್ರೋ ಇಬ್ಬರು ಕೊಲಾಬ್ರೇಷನ್ ಮುಖಾಂತರ ಇಷ್ಟು ಗ್ಲೋಬಲ್ ಲೆವೆಲಲ್ಲಿ ಒಂದು ಬೆಸ್ಟ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದೆಡೆಗೆ ನಾವು ಈ ರೀತಿಯಾಗಿ ಮಾಡಿದ್ದೀವಿ, ಸೊ ಇನ್ನೊಂದೆಡೆಗೆ ಟ್ರೇಡ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ US ಹೇಗೆ ನಮ್ಮ ಜೊತೆ ರಿಲೇಷನ್ಸಲ್ಲಿ ಬದಲಾವಣೆ ಮಾಡ್ತಾ ಇದೆ ಅಂತ. ಈವನ್ ಟಾಕಿಂಗ್ ಅಬೌಟ್ ಚೈನಾ ಏನು ಮಾಡ್ತಾ ಇದೆ, ಚೈನಾ ಇವಾಗ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾ ಇರುವಂಥ ಕಂಟೆಕ್ಸ್ಟನ್ನು ಕಾಣ್ಬೋದು. ಹಾಗೂ ಅರುಣಾಚಲದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳ ನೇಮ್ ಬದಲಾವಣೆ ಮಾಡುವಂಥದ್ದಾಗಲಿ, ಈವನ್ ಆ ಸಿಲಿಗುರಿ ಏರಿಯಾ ನಡಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಸಪೋರ್ಟನ್ನು ಕೊಡುವಂಥದ್ದಾಗಲಿ, ಸೊ ಅಲ್ಲಿ ತಮ್ಮ ಒಂದು ಹೆಜಿಮೊನಿಯನ್ನು ಸಾಧಿಸಬೇಕು ಅನ್ನುವಂಥದ್ದಾಗಲಿ. ಸೊ ಸುತ್ತಮುತ್ತಲು ಇರ್ತಕ್ಕಂಥ ನೇಷನೊಂದಿಗೆ ಹೇಗೆ ಆ ಡೆಟ್ ಟ್ರ್ಯಾಪ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸ್ನ ಕನೆಕ್ಟ್ ಮಾಡ್ತಾ ಅವರು ಹೇಗೆ ಎಂಗೇಜ್ ಮಾಡ್ತಾ ಇದ್ದಾರೆ, ಅಂದರೆ ತನ್ನ ಒಂದು ಸೌತ್ ಚೈನಾ ಸೀ ನಡಿನಲ್ಲಿ ಅಥವಾ ಇಂಡಿಯನ್ ಓಷನ್ಗೆ ಸುತ್ತಮುತ್ತ ಇರತಕ್ಕಂಥ ಒಂದು ಟ್ಯಾಕ್ಟಿಕ್ಸನ್ನು ಸಹ ಅಕ್ವೈರ್ ಮಾಡಲಿಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಅಂತ ಕನ್ಸಿಡರ್ ಮಾಡ್ಬೋದು. ಗ್ಲೋಬಲ್ ಲೆವೆಲಲ್ಲೂ ಸಹ ಹೇಗೆ ಅವರು ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ರೀಸೆಂಟಾಗಿ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಟ್ರಿ ಸಪ್ಲೈ ಆಗಿರ್ಬೋದು, ಇದರಲ್ಲಿ ನಡಿನಲ್ಲಿ 80% ಗ್ಲೋಬಲ್ ಲೆವೆಲಲ್ಲಿ ಲೀಥಿಯಂ, ಕೋಬಾಲ್ಟ್ ಈ ರೀತಿ ಅಂತ ಕ್ರಿಟಿಕಲ್ ಮಿನರಲ್ಸ್ಗಳನ್ನು ಅವ್ರು ಹೇಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ತಮಗೂ ಬೇಕಾಗಿರೋಷ್ಟು ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಅಂತಕ್ಕಂಥ ಸಪ್ಲೈ ಮೇಲೂ ಅವರು ಟ್ಯಾಕ್ಟಿಕ್ಸನ್ನು ತೋರಿಸ್ತಾ ಇದ್ದಾರೆ. ಈವನ್ ಯುರೋಪಿಯನ್ ಯೂನಿಯನ್ಸ್ಗಳು ಅವರೇನು ಟ್ರೇಡನ್ನು ಮಾಡ್ತಾನೆ ಇದ್ದಾರೆ ರಷ್ಯಾದೊಂದಿಗೆ, ಬಟ್ ನಮಗೆ ರಿಸ್ಟ್ರಿಕ್ಷನ್ಸ್ನ ಹಾಕ್ತಾ ಇದ್ದಾರೆ ಅನ್ನುವಂಥ ಕಂಟೆಕ್ಸ್ಟನ್ನು ಕಾಣ್ಬೋದು. ಇಲ್ಲಿ ಏನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರೆಸೆಂಟ್ ಕಂಡೀಷನಲ್ಲಿರುವಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿ ಬದಲಾಗ್ತಾ ಇದೆ. ಸೊ ಈ ಮೊದಲು ನಾವೇನು ಮಾಡ್ತಾ ಇದ್ವಿ, ಸ್ಟ್ರಾಟಜಿಕಲಿ ಯಾವುದೇ ಒಂದು ಆಸ್ಪೆಕ್ಟ್ಸ್ ಇರಲಿ, ವಾರ್ಗಳಿರಲಿ, ಆ ಸಂದರ್ಭದಲ್ಲಿ ನಾವು ನ್ಯೂಟ್ರಾಲಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಪ್ರೆಸೆಂಟ್ ಕಂಡೀಷನ್ಲಿ ಚೈನಾ ಹೇಗೆ ಸಪೋರ್ಟ್ ಮಾಡ್ತಾ ಇದೆ, US ಹೇಗೆ ಬೇರೆ ಬೇರೆ ಕಂಟ್ರಿಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ನಾವಿವಾಗ ಟೆರರಿಸಮ್ ಆ್ಯಕ್ಟಿವಿಟೀಸನ್ನು ಹೋಗಲಾಡಿಸ್ಬೇಕು ಅಂತ ಸಾಕಷ್ಟು ಫೈಟ್ ಮಾಡ್ತಾ ಇದ್ವಿ, ಬಟ್ ಸ್ಟಿಲ್ ಈ ಚೈನಾ ಆಗಿರ್ಬೋದು, US ಆಗಿರ್ಬೋದು ಎಷ್ಟು ಇಂಡೈರೆಕ್ಟಾಗಿ ಅವ್ರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಭಾರತ ಹೇಗೆ ತನ್ನ ಒಂದು ಫಾರಿನ್ ಪಾಲಿಸಿ ನಡಿನಲ್ಲಿ ಬದಲಾವಣೆ ಮಾಡಬೇಕು, ಸೊ ಭಾರತದ ಹತ್ರ ಯಾವ ರೀತಿ ಅಂತ ಅಸ್ತ್ರಗಳಿದ್ದಾವೆ ಅಂತ ಗಮನ ಹರಿಸೋದಾದರೆ ಇವಾಗ ರೀಜ್ನಲ್ ಗ್ರೂಪಿಂಗ್ಸ್ಗಳಿರ್ತಾವಲ್ಲ, ಸೊ ಶಾಂಘೈ ಕೋಆಪರೇಷನ್ ಆಗಿರ್ಬೋದು, ಆಸಿಯಾನ್ ಕಂಟ್ರೀಸ್ಗೂ ಸಹ ಭಾರತದ ಒಂದು ಇನ್ವಾಲ್ವ್ಮೆಂಟು ಅಥವಾ ಪಾರ್ಟಿಸಿಪೇಷನ್ ಇರುತ್ತೆ. ಸೊ ಈ ನಡೆಯಲ್ಲಿ ಬೇರೆ ಬೇರೆ ಗ್ರೂಪ್ಗಳೊಂದಿಗೂ ಸಹ ಭಾರತ ಒಂದು ಸ್ಟ್ರಾಂಗ್ ಹೋಲ್ಡನ್ನು ತೋರಿಸ್ಬೇಕಾಗುತ್ತೆ, ಸ್ಟೆಬಿಲಿಟಿಯನ್ನು ತೋರಿಸ್ಬೇಕಾಗುತ್ತೆ. ಸೊ ಈ ಪ್ಲ್ಯಾಟ್ಫಾರ್ಮ್ಗಳ ಮುಖಾಂತರ ಇವಾಗ ನಾವು US ಒಂದಿಗೆ ಟ್ರೇಡನ್ನು ಡೀಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದರೆ ಈ ಒಂದು ವಾರ್ ಏನಿದಿಲ್ಲ ಅಂದರೆ ಯಾವ ರೀತಿಯಾಗಿ ಎಂಡ್ ಮಾಡ್ತೀವಿ ಅಂತ. ಬಿಕಾಸ್ ಇವಾಗ ಕ್ವಾಡ್ ಗ್ರೂಪಿಂಗ್ ಅಂತ ನೋಡಿದಾಗ ಕ್ವಾಡ್ ಗ್ರೂಪಿಂಗ್ನ ಮೆಂಬರ್ಸ್ಗಳು ಯಾರ್ಯಾರಿದ್ದಾರೆ, ಕ್ವಾಡ್ ಗ್ರೂಪಿಂಗಲ್ಲಿ ನಾವು ನೋಡಿದಾಗ US ಇದೆ, ರೈಟ್? ಕ್ವಾಡ್ ಗ್ರೂಪಿಂಗ್ ನಡಿನಲ್ಲಿ US ಅನ್ನು ಕಾಣ್ತೀವಿ, ಹಾಗೂ ಜಪಾನನ್ನು ಕಾಣ್ಬೋದು, ನೆಕ್ಸ್ಟ್ ಆಸ್ಟ್ರೇಲಿಯಾ ಇದೆ, ಇಂಡಿಯಾ ಇದೆ, ರೈಟ್? ಇವಾಗ ಚೈನಾವನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಈ ಒಂದು ಕ್ವಾಡ್ ಗ್ರೂಪಿಂಗ್ ತುಂಬ ಇಂಪಾರ್ಟೆಂಟು ಅಲ್ವಾ? ಸೊ ಈ ನಿಟ್ಟಿನಲ್ಲಿ US ಜೊತೆಗೆ ನಮ್ಮ ರಿಲೇಷನ್ನು ಹಾಳಾಗಬಾರ್ದು. ಈ ಒಂದು ಎಕನಾಮಿಕ್ ಟೈಸನ್ನು ನಾವು ಹೇಗೆ ರಿಸಾಲ್ವ್ ಮಾಡ್ತೀವಿ, ಸೊ ಇವೆಲ್ಲ ಗ್ಲೋಬಲ್ ಗ್ರೂಪಿಂಗ್ಗಳನ್ನು ಇದು ಮಾಡ್ಕೋಬೇಕು. ಸೊ ಮಲ್ಟಿ ಆ್ಯಂಗಲಲ್ಲಿ ನಾವು ಥಿಂಕ್ ಮಾಡಬೇಕು ಅನ್ನೋಂಥದ್ದನ್ನು ಕಾಣಬೇಕು.
ಸೊ ನೋಡೋಣ, ಒಂದು ಬಯಲಾಟ್ರಲ್ ಟೈಸ್ನ ಮುಖಾಂತರ ಏನಾದರೂ ಟ್ರಂಪ್ ಅವ್ರನ್ನ ಸಾಫ್ಟನ್ ಮಾಡಲಿಕ್ಕೆ ಏನಾದರೂ ಪಾಲಿಸೀಸನ್ನು ತರ್ತಾರ ಅಥವಾ ಏನಾದರೂ ಬಯಲಾಟ್ರಲ್ ಟಾಕ್ಸನ್ನು ಮಾಡ್ತಾರಾ ಅನ್ನುವಂತಹ ನಿಟ್ಟಿನಲ್ಲಿ. ಬಿಕಾಸ್ ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿ ಕನ್ಸರ್ನ್ ಇದೆ, ಅದನ್ನ ಅಡ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಫೋರ್ಡೆಬಲ್ ಆಗಿ ನಮಗೆ ಎನರ್ಜಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಒಂದು ಇಶ್ಯೂ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹಾಗೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೇನು ಟರ್ಮ್ಸ್ಗಳಿದ್ದಾವೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಅಂತಂದರೆ ಏನು, ಇವಾಗ ನೋಡಿದ್ವಿ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ಸ್ ಅಂತಂದ್ರೆ ಏನು, ಬಯಲಾಟ್ರಲ್ ರಿಲೇಷನ್ ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಆ್ಯಂಗಲ್ಸಲ್ಲಿ ನಾವು ಸ್ಟಡಿ ಮಾಡಬೇಕು, ಸೊ ಏನಾದರೂ ಇಂಪಾರ್ಟೆಂಟ್ ಕೋಆಪ್ರೇಷನ್ಸ್ಗಳು ಇದ್ದಾವೆ ಪರ್ಟಿಕ್ಯುಲರ್ ಕಂಟ್ರಿ ಜೊತೆಗೆ, ಸೊ ಮ್ಯಾಪಿಂಗ್, ಈ ರೀತಿಯಾಗಿ ಎಲ್ಲ ಇಶ್ಯೂಸ್ಗಳನ್ನು IR ಅಲ್ಲಿ ನೀವು ಡೇ ಟು ಡೇ ಬೇಸಿಸ್ ಮೇಲೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಜನರಲಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಪೊಲಿಟಿಕ್ಸ್ ಏನಿದೆ ಅದೊಂಥರ ಡಿಫ್ರೆಂಟ್ ಶೇಪನ್ನು ತೆಗೆದುಕೊಳ್ತಾ ಇದೆ. ಸೊ ಎಕನಾಮಿಕ್ ಆಸ್ಪೆಕ್ಟ್ಸ್ನ ಮುಖಾಂತರ ಟ್ರಾಜೆಕ್ಟರಿ ಚೇಂಜ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಏನು ಇಶ್ಯೂ ಇದೆ, ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ನೀವು ತಿಳಿದುಕೊಳ್ಬೋದು. ಈ ಒಂದು ಆರ್ಟಿಕಲ್ ನೋಡೋದಾದರೆ ಟೆಕ್ನೋಕ್ರಾಟಿಕ್ ಕ್ಯಾಲ್ಕುಲಸ್ ಆಫ್ ಇಂಡಿಯಾಸ್ ವೆಲ್ಫೇರ್ ಸ್ಟೇಟ್ ಅಂತ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂದರೆ, ನೀವು ಇಲ್ಲಿ ಗಮನ ಹರಿಸ್ಬೋದು, ಸರ್ಕಾರ ಕೆಲವೊಂದಿಷ್ಟು ಯೋಜನೆಗಳನ್ನು ತರುತ್ತೆ. ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದರೆ MG ನರೇಗಾ ಪ್ರೋಗ್ರಾಮ್ ಅಂತ ತಂದಿದ್ದಾರಲ್ವಾ. ಸೊ MG ನರೇಗಾ ಪ್ರೋಗ್ರಾಮನ್ನು ತಂದಿರುವಂಥ ಸಂದರ್ಭದಲ್ಲಿ ರೂರಲ್ ಏರಿಯಾಗಳಲ್ಲಿ 100 ದಿನಗಳ ಕಾಲ ಕೆಲಸವನ್ನು ಕೊಡ್ತೀವಿ ಅಂತ ಪ್ರಾಮಿಸಿಂಗ್ ಎಲ್ಲ ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್. ಬಟ್ ಅನ್ಸ್ಕಿಲ್ಡ್ ವರ್ಕರ್ಗೆ, ಸೆಮಿ ಸ್ಕಿಲ್ಡ್ ಇರ್ತಕ್ಕಂಥವ್ರಿಗೆ ಸಹಕಾರಿ ಆಗುವಂಥದ್ದಂತ ಅನ್ಕೋಬೋದು. ಸೊ ಅಲ್ಲಿ ಒಂದು ಲೈವ್ಲಿಹುಡ್ಡನ್ನು ಎನ್ಶೋರ್ ಮಾಡಲಿಕ್ಕೆ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ ಈ ಒಂದು ಹಂತದಡಿನಲ್ಲಿ ಸರ್ಕಾರ ಯೋಜನೆ ಏನೋ ಜಾರಿಗೆ ತಂದಿದೆ, ಅಲ್ಲಿ ಒಂದು ಹರ್ಡಲ್ ಕ್ರಿಯೇಟ್ ಆಗಿದೆ. ಏನಂತಂದರೆ, ಕಂಪಲ್ಸರಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕು. ಅಂದರೆ ಇವಾಗ ವರ್ಕ್ ಮಾಡಿದಾರೋ ಇಲ್ಲೋ ಅಲ್ಲ, ಕಂಪ್ಲೀಟಾಗಿ ಮಾನಿಟರಿಂಗ್ ಮಾಡ್ತಕ್ಕಂಥ ಸಿಸ್ಟಮ್, ಅಟೆಂಡೆನ್ಸ್ ಮಾಡ್ತಕ್ಕಂಥ ಸಿಸ್ಟಮ್ ಏನಿರುತ್ತಲ್ಲ ಅದನ್ನು ಎಲ್ಲ ಡಿಜಿಟಲೈಸ್ ಮಾಡಿದ್ದಾರೆ. ಸೊ ಎಷ್ಟೋ ಜನಕ್ಕೆ ಮೊಬೈಲ್ ಯೂಸ್ ಮಾಡುವಂತಹದ್ದು ಗೊತ್ತಿರೋದಿಲ್ಲ, ಅಪ್ಡೇಷನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಹರ್ಡಲ್ಸ್ಗಳಿರ್ತವೆ. ಇವೆಲ್ಲ ನಾವು ಯಾಕೆ ಈ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಇಶ್ಯೂವನ್ನು ನಾವು ಡೇ ಟು ಡೇ ಬೇಸಿಸ್ ಮೇಲೆ ಅಬ್ಸರ್ವ್ ಮಾಡ್ಬೋದು. ಸುತ್ತಮುತ್ತಲ ಆಗ್ತಾ ಇರುವಂಥ ಒಂದು ಇಶ್ಯೂಸನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರ ವೆಲ್ಫೇರಿಸ್ಟಿಕ್ಕಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಬಟ್ ಇಂಪ್ಲಿಮೆಂಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ಸ್ವಲ್ಪ ಒಂದು ಡಿಜಿಟಲೈಸೇಷನ್ ಮಾಡಬೇಕು ಅನ್ನುವಂಥ ಒಂದು ಹರಿಬರಿನಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದು ಸಾಕಷ್ಟು ಮಂದಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿದೆ. ಆ ಒಂದು ಸ್ಕೀಮಿಂದ ಎಕ್ಸ್ಕ್ಲೂಷನ್ ಆಗ್ತಕ್ಕಂಥ ಕಂಡೀಷನನ್ನು ಸಹ ಇದು ಕ್ರಿಯೇಟ್ ಮಾಡಿದೆ ಅಂತ ನಾವು ಕಾಣ್ಬೋದು. ಸೊ ಇದು ಬೇಸಿಕ್ ಎಕ್ಸಾಂಪಲ್. ಆಥರ್ ಅವ್ರು ಏನು ಹೇಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಸರ್ಕಾರ ತಂದಿರುವಂತಹ ಯೋಜನೆಗಳನ್ನೆಲ್ಲ ನಾವು ಗಮನ ಹರಿಸಿದಾಗ, ಅಥವಾ ಅವ್ರು ಏನೋ ಒಂದು ಸೋಷಿಯಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೀವಿ. ಇಲ್ಲಿ ಡೇಟಾವನ್ನು ಕಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆಧಾರ್ ಕಲೆಕ್ಷನ್ಸ್ ಅಂತೀವಿ, ಆಮೇಲೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಪರ್ಟಿಕ್ಯುಲರ್ಲಿ ನಾವು ಟ್ಯಾಕ್ಟಿಕ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಟೆಕ್ನಾಲಜಿನ ಅಳವಡಿಸ್ಕೊತಾ ಇದೀವಿ ಅಲ್ವಾ, ಟೆಕ್ನಾಲಜೀಸ್ಗಳನ್ನು ಹೆಚ್ಚು ಅಳವಡಿಸ್ಕೊತಾ ಇದ್ದೀವಿ. ಬಟ್ ರಿಯಲಿ ನಾವು ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ಟೆಕ್ನಾಲಜಿ ಅಥವಾ ಡಿಜಿಟಲೈಸೇಷನ್ ನಮ್ಗೆ ಯಾಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಆಡಳಿತಾತ್ಮಕ ಕಾರ್ಯಗಳಲ್ಲಿ ಏನಂದರೆ ಈಸಿಯಾಗಿ ಆಗಬೇಕು, ಎಫಿಷಿಯೆಂಟಾಗಿ ಆಗಬೇಕು. ಸೊ ಎಫಿಷಿಯನ್ಸಿಯನ್ನು ತೋರಿಸ್ಬೇಕು, ಡೇಟಾಗಳನ್ನು ತೋರಿಸ್ಬೇಕು. ಅಂದರೆ ದಿಸ್ ಈಸ್ ಆಲ್ ಅಬೌಟ್ ರಿಪ್ರೆಸೆಂಟೇಷನ್. ನಾವು ಇಷ್ಟು ಮಾಡಿದ್ದೀವಿ. ಈಗ ಪೊಲಿಟಿಕಲ್ ಅಜೆಂಡಾ ನೋಡಿದಾಗ ಒಂದು ಸರ್ಕಾರ ಇನ್ನೆಲ್ಲ ಡೇಟಾಗಳನ್ನ ಇಟ್ಕೊಂಡು ಏನು ಮಾಡುತ್ತೆ, ನಾವು ಈ ರೀತಿಯಾಗಿ ಮಾಡಿದ್ದೀವಿ, ಇಷ್ಟು ಜನರಿಗೆ ಸಪೋರ್ಟ್ ಮಾಡಿದ್ದೀವಿ ಅಂತ ಹೇಳುತ್ತೆ ಅಲ್ವಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಓನ್ಲಿ ನಾವು ವಿ ಆರ್ ಕಲೆಕ್ಟಿಂಗ್ ದ ಡೇಟಾ. ಈಸ್ ಇಟ್ ರಿಯಲಿ ಹೆಲ್ಪಿಂಗ್, ಅಂದರೆ ಯಾರು ನೀಡಿ ಪರ್ಸನ್ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡುವಂಥ ಒಂದು ಕಾರ್ಯವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಾ ಅಂತ ಒಂದು ಕನ್ಸಿಡ್ರೇಷನ್. ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲ್ ನಾಡಿಲ್ಲಿ ಹೇಳ್ತಾ ಇರೋದಂಥದ್ದು, ಇಂಡಿಯಾದ ಒಂದು ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ನಾವು ಡೊಮೆಸ್ಟಿಕ್ ಅನ್ನೋಕ್ಕಿಂತ ಇವಾಗ ಒಂದು ಲೋಕಲೈಸ್ಡ್ ಕಂಡೀಷನ್ಸನ್ನು ಇಲ್ಲಿ ಏನಿರುತ್ತೆ ನೀಡ್ಸ್ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ, ಅಥವಾ ಒಂದು ಸೆಕ್ಷನ್ ವೈಸ್ ನಾವು ಕನ್ಸಿಡರ್ ಮಾಡಿದಾಗ ರೂರಲ್ ಏರಿಯಾದಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಅರ್ಬನ್ ಏರಿಯಾದಲ್ಲಿ, ಅಥವಾ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಸೊಸೈಟಿ, ಇವು ಮಹಿಳೆಯರಿಗೆ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ನೀಡನ್ನು ನಾವು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗಿದ್ದೀವ. ಸೊ ಡೆಮೋಕ್ರೆಟಿಕ್ ನಾರ್ಮ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದೀವ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು. ಸೊ ಪೊಲಿಟಿಕಲ್ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ನಾವು ರಶ್ ಆಗ್ತಾ ಇದ್ದೀವಿ. ಸೊ ಈ ಟೆಕ್ನಾಲಜಿ ಅಥವಾ ಡಿಜಿಟಲೈಸೇಷನ್ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ನಮ್ಮ ಗವರ್ನೆನ್ಸ್ನ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸೊ ನಾವು ಎಷ್ಟು ಮಟ್ಟಿಗೆ ಅಕೌಂಟಬಲ್ ಇದ್ದೀವಿ ಅಂತ ಇವಾಗ ಪೊಲಿಟಿಷಿಯನ್ಸ್ ತೋರಿಸ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗ್ತಾ ಇದೆ. ಬಟ್ ರಿಯಲಿ ನಾವು ಕರೆಕ್ಟಾಗಿ ಬೆನಿಫಿಷರೀಸನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವ, ಅವರ ಒಂದು ನೀಡನ್ನು ಫುಲ್ಫಿಲ್ ಮಾಡ್ತಾ ಇದ್ದೀವ ಅನ್ನುವಂಥ ಕ್ವಶನ್ ಮಾರ್ಕನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈವನ್ ಬೇರೆ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಬೇರೆ ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ. ಈವನ್ ರೈಟ್ ಟು ಇನ್ಫಾರ್ಮೇಷನ್ ಅಡಿನಲ್ಲಿ ಎಷ್ಟು ಡಾಕ್ಯುಮೆಂಟೇಷನ್ಸ್ಗಳಿದ್ದಾವೆ, ಎಷ್ಟು ಜನ ಫೈಲ್ ಮಾಡ್ತಾನೆ ಇರ್ತಾರೆ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಕನ್ಸಿಡರ್ ಮಾಡ್ಬೋದು. ಸೊ ಇದರೊಂದಿಗೆ ನಾವು ಬೇರೆ ಪ್ರೋಗ್ರಾಮ್ಸ್ಗಳನ್ನು ಮಾಡಿದ್ದಾರೆ. ಸೊ ಸ್ಕೀಮ್ಸ್ ಅಂದರೆ ಈ ಶ್ರಮ್ ಹಾಗೂ ಕಿಸಾನ್, ಈ ರೀತಿಯಾದ ಪ್ರೋಗ್ರಾಮ್ಸ್ಗಳೇನಿದೆ ಕೇವಲ ಯೂನಿಡೈರೆಕ್ಷನಲ್ ನಡೀತಾ ಇದೆ. ಸೊ ಸೊಲ್ಯೂಷನ್ ಹೆಂಗೆ ತರ್ಬೋದು, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಹೆಂಗೆ ತರ್ಬೋದು ಅಂತಂದರೆ, ಅಕೌಂಟಬಿಲಿಟಿನ ನಾವು ಎನ್ಶೋರ್ ಮಾಡಬೇಕಾಗಂತೆ. ಫಾರ್ ಎಕ್ಸಾಂಪಲ್ ಇವಾಗ
ಲೋಕಲ್ ಪಾರ್ಟಿಸಿಪೇಷನ್ ಅಂದರೆ ಲೋಕಲ್ ಜನರೊಂದಿಗೆ ಫೀಡ್ಬ್ಯಾಕನ್ನು ತಗೋಬೇಕು. ಅಂದರೆ ಗ್ರಾಸ್ ರೂಟ್ ಲೆವೆಲ್ ಡೆಮೋಕ್ರಸಿ ಅಂತ ನಾವು ಏನು ಕರಿತೀವಿ, ಲೋಕಲ್ ಗವರ್ನೆನ್ಸ್ ಅಂತ ಏನು ಕರಿತೀವಿ, ಇವರಿಂದ ನಾವು ಸರಿಯಾದಂಥ ಒಂದು ಫೀಡ್ಬ್ಯಾಕನ್ನು ತೆಗೆದುಕೊಳ್ಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾರೆ. ಇಟ್ಸ್ ಆಲ್ ಅಬೌಟ್ ನಾವು ಹೆಂಗೆ ಅವರನ್ನು ಒಂದು ಇದರಲ್ಲಿ ತರ್ತೀವಿ ಅಂದರೆ ಅಡ್ಮಿನಿಸ್ಟ್ರೇಷನ್ ಅಡಿನಲ್ಲಿ ಜನರ ಒಂದು ಪಾರ್ಟಿಸಿಪೇಷನ್ ಎಷ್ಟರ ಮಟ್ಟಿಗೆ ಎನ್ಶೋರ್ ಮಾಡ್ತೀವಿ, ಡೇ ಟು ಡೇ ಬೇಸಿಸ್ ಮೇಲೆ ಅಥವಾ ರೆಗ್ಯುಲರ್ ಬೇಸಿಸ್ ಮೇಲೆ ಫೀಡ್ಬ್ಯಾಕನ್ನು ತೆಗೆದುಕೊಳ್ಳಿ. ಯಾವುದೇ ಒಂದು ಸರ್ಕಾರದ ಯೋಜನೆ ಬಂದಾಗ ಎಷ್ಟು ಮಟ್ಟಿಗೆ ಅವ್ರಿಗೆ ಸಹಕಾರಿ ಆಗುತ್ತೆ, ಅದು ಏನೋ ಒಂದು ಪ್ಲಾನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಲೋಕಲ್ ಕಂಡೀಷನನ್ನು ಅಥವಾ ಸ್ಥಳೀಯ ಒಂದು ಆಡಳಿತವನ್ನೇ ಎನ್ಶೋರ್ ಮಾಡಬೇಕು ಜನರ ಒಂದು ಪಾರ್ಟಿಸಿಪೇಷನ್ ಮುಖಾಂತರ ಅಂತ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ನಾವು ನೋಡ್ತಾ ಇರೋವಂಥದ್ದು, ಸೊ ಪೊಲಿಟಿಕಲ್ ಅಕೌಂಟಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ಫೈಟ್ ಮಾಡೋದನ್ನು ಕಡಿಮೆ ಮಾಡ್ತಾ, ಸೊ ನಮ್ಮ ಒಂದು ಜನರಿಗೆ ಬೇಕಾಗಿರುವಂಥ ನೀಡ್ಸನ್ನು, ನಮ್ಮ ಗವರ್ನೆನ್ಸ್ ಜಾಸ್ತಿ ಇರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಲ್ಗಾರಿದಮ್ ಮೇಲೆ ನಾವು ಭಾಳಷ್ಟು ಫೋಕಸ್ ಮಾಡಬಾರ್ದು. ಇಲ್ಲಿ ನೀವು ಕಾಣ್ಬೋದು. ಸೊ ಎಲ್ಲನೂ ಸಹ ಇನ್ಕ್ಲೂಷನನ್ನು ಹೇಗೆ ಮಾಡ್ತೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಇವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಂಥ ಪಾಯಿಂಟ್ಸ್ಗಳು ನಮಗೆ ಮೇನ್ಸ್ ನಡಿನಲ್ಲಿ ಹೆಲ್ಪ್ ಆಗುತ್ತೆ. ಆರ್ಟಿಕಲ್ ಯಾವ್ದು ನಡಿನಲ್ಲಿ ನಾವು ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ, DPSP ನಡಿನಲ್ಲಿ. ಓಕೆ, ಅದಕ್ಕೂ ಒಂದು ಆರ್ಟಿಕಲ್ ಇದೆ. ಯಾವ ಆರ್ಟಿಕಲ್ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಯಾಕೆಂದರೆ DPSPನಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ಅದು ವೆಲ್ಫೇರ್ ಸ್ಟೇಟ್ ಅನ್ನುವಂಥದ್ದು. ಸೊ ಅದನ್ನು ಮೆನ್ಷನ್ ಮಾಡಿದರೆ ಯಾವ ಆರ್ಟಿಕಲಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದು ಮೇನ್ಸಲ್ಲಿ ಬೇಕಾಗುವಂಥ ಆಸ್ಪೆಕ್ಟ್. ಸೊ ಇದು ವೆರಿ ಇಂಪಾರ್ಟೆಂಟು. ನೀವು ಕೆಲವೊಂದಿಷ್ಟು ಡೈಮೆನ್ಷನ್ನ ಯಾವ ರೀತಿ ಅಂತ ಇಶ್ಯೂಸ್ ಇದೆ ಅಂದರೆ ಕೋರ್ ಐಡಿಯಾನ ಇಟ್ಕೊಂಡು ಮಲ್ಟಿಪಲ್ ಥಿಂಗ್ಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ವೆರಿ ಫ್ಯೂ ಎಕ್ಸಾಂಪಲ್ಸ್, ನಿಮ್ಗೆ ಯಾವ್ದು ಎಕ್ಸಾಂಪಲ್ಸ್ ಗೊತ್ತಿರುತ್ತೆ ಅದರ ಆಧಾರದ ಮೇಲೆ ಹೇಗೆ ಈಗ ನಾ ಹೇಳಿದ್ನಲ್ಲ MG ಪ್ರೋಗ್ರಾಮ್ ಅಂತ ಹೇಳಿದ್ರೆ, ನಿಮ್ಗೆ ಯಾವುದಾದ್ರೂ ಪ್ರೋಗ್ರಾಮ್ಸ್ನಿಂದ ಆಗ್ತಾ ಇರುವಂಥ ಪ್ರಾಬ್ಲಮ್ಸ್ಗಳು ಅಥವಾ ಈ ಒಂದು ಟೆಕ್ನಿಕ್ಯಾಲಿಟಿಯಿಂದ ಏನಾದರೂ ಹರ್ಡಲ್ಸ್ ಕ್ರಿಯೇಟ್ ಮಾಡಿರುವಂಥದ್ದಿದ್ರೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಮೇನ್ಸಲ್ಲಿ ಬ್ಯೂಟಿಫುಲ್ ಆನ್ಸರನ್ನು ಬರಿಬೋದು. ಸೊ ಇದು ಮೇನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ IR ರಿಲೇಟೆಡ್ ಇರುವಂತನೂ ಸಹ ಆರ್ಟಿಕಲ್ ನಿಮಗೆ ತುಂಬ ಇಂಪಾರ್ಟೆಂಟು. ಯಾವ ರೀತಿ ಅಂತ ಟ್ಯಾಕ್ಟಿಕ್ಸ್ಗಳು ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ನೀವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇವತ್ತಿಗೆ ಇಷ್ಟು ಇನ್ಫಾರ್ಮೇಷನ್ಸನ್ನು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೀವು ಕನೆಕ್ಟ್ ಮಾಡ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆಲ್ಲ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಡೇ ಟು ಡೇ ಬೇಸಿಸ್ ಮೇಲೆ ಯಾವುದೇ ರೀತಿಯಾಗಿ ಸಮರೈಸ್ ಮಾಡುವಂಥದ್ದಾಗಲಿ ಅಥವಾ ನೀವು ಡೇ ಟು ಡೇ ಬೇಸಿಸ್ ಮೇಲೆ ಎಷ್ಟೇ ಆರ್ಟಿಕಲ್ಸನ್ನು ಓದಿದ್ರು ನ್ಯೂಸ್ ಪೇಪರ್ ಫಾಲೋ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ. ಇವೇನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ರಿಪಿಟೇಷನ್ಸ್ ಆಗ್ತಾ ಇರುತ್ತೆ, ಈ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಇವಾಗ ಸ್ವಲ್ಪ ಸ್ಪೀಡಾಗಿ ವಿಡಿಯೋಗಳನ್ನು ನೋಡಿ, ಅದರಿಂದ ನೀವು ಮತ್ತೆ ಅಗೇನ್ ಏನು ಮಾಡ್ಬೋದು, ಎಷ್ಟು ನಿಮ್ಗೆ ಅರ್ಥ ಆಗುತ್ತೆ ಒಂದು 2-3 ಪಾಯಿಂಟ್ಸ್ಗಳನ್ನು ನೆನಪು ಇಟ್ಕೊಳ್ತಾ ಹೋಗಿ. ಯಾಕೆಂದರೆ ನೀವು ಒಂದೇ ದಿನ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನ ಒಂದೇ ಟಾಪಿಕ್ನ ಮುಖಾಂತರ ಕಲಿತೀನಿ ಅಂತಂದ್ರೆ ನಿಮ್ಮ ಮೈಂಡಲ್ಲಿ ಕನ್ಸಲ್ಟೇಷನ್ ಆಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಡೇ ಟು ಡೇ ಬೇಸಿಸ್ ಮೇಲೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ವೀಕ್ಲಿ ಅಂದರೆ ಸಂಡೇ ಏನು ಮಾಡ್ಬೋದು, ಒಂದು ದಿನ ನಿಮ್ಗೆ ಯಾವಾಗ ಕನ್ವೀನಿಯೆಂಟ್ ಆಗುತ್ತೆ ನೀವು ಯಾವತ್ತು ಅಲೋಕೇಶನ್ ಮಾಡ್ಬೋದು ಅನಿಸುತ್ತೆ, ಅಥವಾ ನಿಮಗೆ ಹೊಸ ಒಂದು ಸಬ್ಜೆಕ್ಟನ್ನು ಓದಲಿಕ್ಕೆ ಇಷ್ಟ ಇಲ್ಲ ಅನ್ನುವಂಥ ಕಂಡೀಷನ್ ಇರುತ್ತೆ, ಮೂಡಿರಲ್ಲ, ಅವಾಗ ಏನು ಮಾಡ್ಬೋದು, ಏನೇನು ಓದಿದಿರಲ್ಲ ಅದನ್ನು ಏನು ಮಾಡ್ಬೋದು, ಕನ್ಸಲ್ಟೇಷನ್ ಮಾಡ್ತಾ ನೀವು ಹೋಗ್ಬೋದು. ಸೊ ಜಸ್ಟ್ ಇವಾಗ ಮಾಡಿರೋಂಥ 5 ಆರ್ಟಿಕಲ್ಸನ್ನು ನೀವು ಕೇವಲ ಒನ್ ಅಥವಾ 1.5 ಪೇಜ್ನಲ್ಲಿ ಕಂಪ್ಲೀಟಾಗಿ ಕನ್ಸಲ್ಟೇಷನ್ ಮಾಡ್ಬೋದು. ಏನೇನು ಇಂಪಾರ್ಟೆಂಟ್ ಇದೆ ಪಾಯಿಂಟ್ಸ್ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು. ಸೊ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು. ಮತ್ತೆ ನಾಳಿನ ಒಂದು ಸಂಚಿಕೆಯಲ್ಲಿ ಆರ್ಟಿಕಲ್ಸ್ಗಳನ್ನು ಡಿಸ್ಕಷನ್ ಮಾಡುವಂಥದ್ದು.